ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುರಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾ. 4ನೆಯ ಸ್ಕಂಧ ಶುರು ಆಗಿದೆ. ಮೊದಲನೆಯ ಅಧ್ಯಾಯ. ಮನುವಿಗೆ ಶತರೂಪೆಯಲ್ಲಿ ತಿಸ್ರಃ ಕನ್ಯಾ ಜಗ್ನಿರೆ, 3 ಕನ್ಯೆಯರು ಹುಟ್ಟಿದರು. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ. ಅಲ್ರಿ, ದೇವಹೂತಿಯ ಬಗ್ಗೆ ಪೂರ್ಣ ಹೇಳಿ ಆಯ್ತಲ್ಲ. ಅವಳು ಮುಕ್ತಿಯನ್ನು ಹೊಂದಿದಳು ಅಂತ ಹೇಳಿ ಆದಮೇಲೆ ಕಥೆ ಮತ್ತೆ ಯಾಕೆ ಶುರು ಆಗಬೇಕು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಪುನಃ ಪುನಃ ಕಥಾ ಪ್ರಾಹು ಅಭ್ಯಾಸಾತ್ ಉತ್ತಮಂ ಫಲಂ. ಕಥೆಯ ಕೆಲವು ಅಂಶಗಳು ಆವೃತ್ತಿಯಾಗ್ತವೆ. ಯಾಕೆ ಅಂತಂದರೆ ಅದರಿಂದ ಒಂದು ವಿಶಿಷ್ಟವಾದ ಪ್ರಯೋಜನ ಇದೆ. ಆದ್ದರಿಂದ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಸ್ತತ್ರ ತತ್ರ. ಆ ತರಹದ ಆವೃತ್ತಿ ಅಂತನ್ನೋದು ಪ್ರಕ್ಷೇಪ ಮೊದಲಾದವುಗಳನ್ನು ತಡೆಯಲಿಕ್ಕೆ ಅದು ಸಹಾಯ ಆಗತ್ತೆ. ಒಂದು ಉದಾಹರಣೆ ಹೇಳ್ತೇನೆ. ಹರಿವಂಶ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ವಜ್ರನಾಭ ಅಂತ ಒಬ್ಬನ ಕಥೆ. ಅದು ವಿಷ್ಣು ಪರ್ವದಲ್ಲಿ ಬರುತ್ತೆ. ಹರಿವಂಶದಲ್ಲಿ 3 ಪರ್ವ. ಮೊದಲನೆಯದ್ದು ಹರಿವಂಶ ಪರ್ವ, 2ನೆಯದ್ದು ವಿಷ್ಣು ಪರ್ವ, 3ನೆಯದ್ದು ಭವಿಷ್ಯತ್ ಪರ್ವ ಅಂತ. ಆ ವಿಷ್ಣು ಪರ್ವದಲ್ಲಿ ಒಂದು ಕಥೆ ಬರುತ್ತೆ. ವಜ್ರನಾಭ ಅಂತ ಒಬ್ಬ ಅಸುರ ಇದ್ದ. ಅವನನ್ನು ಕೃಷ್ಣ ಕೊಲ್ಲಬೇಕು ಅಂತ ಚಿಂತನೆ ಮಾಡಿ ಪ್ರದ್ಯುಮ್ನನ್ನು ಕಳಿಸಿದ. ಪ್ರದ್ಯುಮ್ನ ನಟವೇಷದಿಂದ ಹೋಗಿ ಅವನ ಮಗಳನ್ನು ಮೋಹಿಸಿ ಮದುವೆಯಾಗಿ ಈ ಕತೆ ಮುಂದುವರಿಯುತ್ತೆ. ಮಾಮೂಲಿ ಈ ಆಫ್ ಬೀಟ್ ಫಿಲ್ಮ್ಸ್ ಏನಿದೆ ಆ ತರಹದ ಫಿಲ್ಮ್ಗಳು, ಆ ತರಹದ್ದೇ ಕಥೆ ಅಲ್ಲಿ. ಅದನ್ನು ಅಂತ ಉದ್ದ ಹೋಗ್ತವೆ. ಆದರೆ ಅದು ಅಪ್ರಮಾಣ. ಯಾಕೆ ಅಂತ ಹೇಳಿದರೆ ಪದೇ ಪದೇ ಅದರ ಉಲ್ಲೇಖ ಇಲ್ಲ. ಎಲ್ಲೋ ಒಂದು ತುಂಡಿನಲ್ಲಿ ವಜ್ರನಾಭಾರಿ ಅಂತ ಎಲ್ಲೂ ಬಂದಿಲ್ಲ. ನಿಮಗೆ ಆ ತರಹದ ಒಂದು ಗಟ್ಟಿತನ ಇದೆ. ಆ ಅಭ್ಯಾಸ ಅನ್ನೋದು ವೇದವ್ಯಾಸರು ಯಾಕೆ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನೋಡಿ, ಇಲ್ಲಿ ಸಂಕ್ಷೇಪವಾಗಿ ಇದನ್ನೆಲ್ಲವನ್ನೂ ನೆನಪಿಸಿಕೊಳ್ತಾರೆ. ಅದಕ್ಕೆ ಅಭ್ಯಾಸಾತ್ ಉತ್ತಮಂ ಫಲಂ ಅಂದರು ಆಚಾರ್ಯರು. ಮತ್ತೆ ಮತ್ತೆ ಹೇಳಿದಾಗ ಒಳ್ಳೆ ಉತ್ತಮ ಫಲ ಸಿಗತ್ತೆ. ಒಂದು, ಪ್ರಕ್ಷೇಪಾದಿಗಳ ಜ್ಞಾನ. 2ನೆಯದ್ದು ಆ 3 ಜನ ಮಹನೀಯರ ಸ್ಮರಣೆ. ಯಾಕೆಂದರೆ ಅದರಲ್ಲಿ ದೇವಹೂತಿ ಅನ್ನುವವಳು ದೇವರ ತಾಯಿಯಾದಳು. ಆಕೂತಿ ಅನ್ನುವವಳು ಯಜ್ಞನಾಮಕ ಪರಮಾತ್ಮನ ತಾಯಿಯಾದಳು, ರುಚಿ ಪ್ರಜಾಪತಿಯ ಹೆಂಡತಿಯಾಗಿ. ಪ್ರಸೂತಿ ಅಂತನ್ನುವವಳು ರುದ್ರದೇವರ ಮಹತ್ವವನ್ನು ಜಗತ್ತಿಗೆ ಸಾರಲಿಕ್ಕೆ ಅನುವು ಮಾಡಿಕೊಟ್ಲು. ಬಹಳ ದೊಡ್ಡ ಹೆಸರು. ನೀವು ಚತುರ್ಥ ಸ್ಕಂಧವನ್ನು ಚಿಂತನೆ ಮಾಡದೇ ಹೋದರೆ ಸದಾಶಿವ ಸ್ವರೂಪ ಜ್ಞಾನವೇ ಆಗೋದಿಲ್ಲ. ಸದಾಶಿವನ ಪರಿಚಯ ಆಗಬೇಕು. ಅವನೆಷ್ಟು ದೊಡ್ಡವ, ಅವನು ಎಷ್ಟು ಆಳ, ಅವನು ಎಷ್ಟು ಅಗಲ, ಅವನ ಅನುಗ್ರಹ ಯಾಕೆ ಬೇಕು ಅಂತ ಗೊತ್ತಾಗಬೇಕು ಅಂತಾದರೆ ಚತುರ್ಥ ಸ್ಕಂಧವನ್ನು ಚಿಂತನೆ ಮಾಡಲೇಬೇಕು. ಯಾಕೆಂದರೆ ರುದ್ರಗೀತೆ ಬರೋದಲ್ಲೇ, ದಕ್ಷಾಧ್ವರ ಪ್ರಸಂಗ ಬರೋದು ಅಲ್ಲೇ. ಹೀಗಾಗಿ ಈ ತರಹದ ಮಹತ್ವದ ಹಿನ್ನೆಲೆಯಲ್ಲಿ ಇರುವವಳು ಪ್ರಸೂತಿ. ಹೀಗಾಗಿ ಆ ಮಹನೀಯರನ್ನು ಮತ್ತೆ ಒಮ್ಮೆ ನೆನಪಿಸಿಕೊಂಡದ್ದಾಯಿತು. 3ನೇ ಸ್ಕಂದದಲ್ಲಿ ಹೇಳಿರಬಹುದು. ಮತ್ತೆ ಇದೆ 9ನೇ ಸ್ಕಂದದಲ್ಲಿಯೂ ಸೂಕ್ಷ್ಮವಾಗಿ ಬರುತ್ತೆ.
ಇದರಿಂದ ಉತ್ತಮ ಫಲ ಇದೆ ಎಂದರು ಆಚಾರ್ಯರು. ಹಲವಾರು ರೀತಿಯ ಫಲಗಳು. ಅದಕ್ಕೆ ಇಲ್ಲ ಅಂದರೆ ಪುರಾಣದಲ್ಲಿ ಈ ಪುನರುಕ್ತಿ ಯಾಕೆ ಅನ್ನೋದೇ ಎಲ್ಲರಿಗೂ ಕಾಡುವಂತಹ ದೊಡ್ಡ ಪ್ರಶ್ನೆ. ಅದು ಖಂಡಿತ ಇಂಟರ್ಲಾಕಿಂಗ್, ಖಂಡಿತ ಬಹಳ. ಏಕೆಂದರೆ ನಾವು ನಮ್ಮ ಯೋಚನೆ ಎಲ್ಲಿಯೂ ಕೂಡ ಆಚೀಚೆ ಆಗದ ಹಾಗೆ, ಪ್ರಕ್ಷೇಪವನ್ನು ಬೇರೆ ಯಾರು ಮಾಡಿದ್ರೂ ಗುರುತಿಸುವ ಹಾಗೆ ಇದಿದೆ. ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತಿಂ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಆಕೂತಿ ಅನ್ನುವ ತನ್ನ ಮಗಳನ್ನು ರುಚಿ ಪ್ರಜಾಪತಿಗೆ ಕೊಟ್ಟ. ಆ ಆಕೂತಿಗೆ ಒಂದು ಷರತ್ತು ಹಾಕಿದ, ನಿನ್ನ ಮಗ ನನ್ನ ಮೊದಲ ಮಗ ಅಂತ ಚಿಂತನೆ ಮಾಡಬೇಕು ಅಂತ. ಇದನ್ನು ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಮಗಳ ಮಗನನ್ನು ತನ್ನ ಮಗ ಅಂತ ಅಂದುಕೊಳ್ಳೋದು. ಈ ಪುತ್ರಿಕಾ ಪುತ್ರ ಧರ್ಮ ಯಾವಾಗ ವ್ಯಾಲಿಡ್ ಆಗಿರುತ್ತೆ ಅಂದರೆ ಗಂಡು ಮಕ್ಕಳಿಲ್ಲದೆ ಹೋದಾಗ. ಆದರೂ ಗಂಡು ಮಕ್ಕಳು ಇತ್ತು, ಭ್ರಾತೃಮತಿ. ಗಂಡು ಮಕ್ಕಳಿದೆ, ಆದರೂ ಅವಳನ್ನು ಪುತ್ರಿಕಾಪುತ್ರ ಧರ್ಮತ್ವೇನ ಸ್ವೀಕರಿಸಿ ನಿನ್ನ ಮಗ ನನ್ನ ಮಗ ಅಂತ ಚಿಂತನೆ ಮಾಡಿದ. ಶತರೂಪೆಯ ಅನುಮೋದನೆ ಇತ್ತು. ಶತರೂಪ ಅನುಮೋದಿತ ಪ್ರಜಾಪತಿಸ್ಸ ಭಗವಾನ್ ರುಚಿಸ್ತಸ್ಯಾಂ ಅಜೀಜನತ್. ಪ್ರಜಾಪತಿಸ್ಸ ಭಗವಾನ್ ರುಚಿಸ್ತಸ್ಯಾಮಜೀಜನತ್. ರುಚಿ ಪ್ರಜಾಪತಿ ಆಕೂತಿಯಲ್ಲಿ ಮಿಥುನಂ ಬ್ರಹ್ಮವರ್ಚಸ್ವಿ ಪರಮೇಣ ಸಮಾಧಿನ ಜೋಡಿ ಮಕ್ಕಳನ್ನು ಪಡೆದ ಅಂತೆ. ರುಚಿ ಪ್ರಜಾಪತಿ ಆಕೂತಿಯಲ್ಲಿ ಅವಳಿ ಮಕ್ಕಳನ್ನು ಪಡೆದ. ಯಸ್ತಯೋ ಪುರುಷ ಸಾಕ್ಷಾತ್ ವಿಷ್ಣುರ್ಯಜ್ಞ ಸ್ವರೂಪ ದೃಕ್. ಆ ಅವಳಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು. ಗಂಡು ಯಾರು ಅಂತಂದರೆ ಯಜ್ಞನಾಮಕ ಭಗವಂತ, ಅವನೇ ನಾರಾಯಣ, ಅವನೇ ಶ್ರೀಮನ್ನಾರಾಯಣ. ಯಾ ಸ್ತ್ರೀ ಸಾ ದಕ್ಷಿಣಾಭೂತೆ ಅಂಶಭೂತ ಅನಪಾಯಿನಿ. ಆ ಹೆಣ್ಣು ಮಗು ಇತ್ತಲ್ಲ, ಅವಳ ಹೆಸರು ದಕ್ಷಿಣ ಅಂತ. ಆ ದಕ್ಷಿಣ ಯಾರು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಆನಿನ್ಯೇ ಸ್ವಗೃಹಂ ಪುತ್ರ್ಯಾಹ ಪುತ್ರಂ ವಿತತ ರೋಚಿಷಂ ಸ್ವಾಯಂಭುವೋ ಮುದಾಯುಕ್ತಃ ರುಚಿರ್ಜಗ್ರಾಹ ದಕ್ಷಿಣಾಂ. ತನ್ನ ಮಗಳ ಮಗ ಯಜ್ಞನಾಮಕ ಪರಮಾತ್ಮನನ್ನ ಮನು ತನ್ನ ಮನೆಗೆ ಕರೆತಂದ, ತನ್ನ ಮನೆಯಲ್ಲೇ ಬೆಳೆದ. ಆಮೇಲೆ ರುಚಿಹಿ ಜಗ್ರಾಹ ದಕ್ಷಿಣಾಂ. ದಕ್ಷಿಣ ಅಂತ ಒಬ್ಬಳು ಹುಡುಗಿ ಇದ್ಲಲ್ಲ, ಅವಳನ್ನು ರುಚಿ ಪ್ರಜಾಪತಿ ಬೆಳೆಸಿದ. ತಾಂ ಕಾಮಯಾನಾಂ ಭಗವಾನ್ ಉವಾಹ ಯಜುಷಾಂಪತಿ ತುಷ್ಟಾಯಾಂ ತೋಷಮಾಪನ್ನಃ ಅಜನಯತ್ ದ್ವಾದಶಾತ್ಮಜಾನ್. ಅವಳು ಬಯಸಿದಳು, ನನಗೆ ಯಜ್ಞನಾಮಕ ಪರಮಾತ್ಮನೇ ಗಂಡ ಆಗಬೇಕು ಅಂತ. ಮದುವೆ ಆದರು. ಅವಳಿ ಮಕ್ಕಳು ಯಜ್ಞ ಮತ್ತು ದಕ್ಷಿಣ ಒಂದೇ ತಾಯಿಯಲ್ಲಿ ಹುಟ್ಟಿದವರು, ಒಂದೇ ತಂದೆಗೆ ಹುಟ್ಟಿದವರು. ಆ ಯಜ್ಞನಾಮಕ ಭಗವಂತನನ್ನು ದಕ್ಷಿಣ ಅನ್ನುವ ಆ ಹೆಣ್ಣು ಮದುವೆ ಆದಳು. ನೋಡಿ, ನಿಯತ ದಾಂಪತ್ಯ ಇರುವಾಗ ಈ ಹೊರಗಡೆಯ ನ್ಯಾಯ ಅಡ್ಡಿ ಬರೋಲ್ಲ, ಕಾನೂನು ಅಡ್ಡಿ ಬರಲ್ಲ. ಅವಾಗ ಗೊತ್ತಿತ್ತು. ಹಾಗಂತ ಈಗ ದುರುಪಯೋಗ ಮಾಡಿಕೊಂಡವರು ಬಹಳ ಜನ ಇದ್ದಾರೆ. ಇಂಗ್ಲೆಂಡಿನಲ್ಲಿ ಅನೇಕ ರಾಯಲ್ ಡಿನಾಸ್ಟಿಗಳು ತಮ್ಮ ಸೋದರ ಸಂಬಂಧದಲ್ಲಿಯೇ ಮದುವೆ ಆಗ್ತಾ ಇದ್ವಿ. ಅವರು ಅದಕ್ಕೊಂದು ಹೆಸರು ಕೊಟ್ಟರು, ಪ್ರೆಸ್ಟೀಜ್ ಆಫ್ ಬ್ಲೂ ಬ್ಲಡೆಡ್ ಅಂತ. ಬ್ಲೂ ಬ್ಲಡ್ ಪ್ರೆಸ್ಟೀಜ್.
ನೀಲಿ ರಕ್ತ ಅಂದರೆ ನೀಲಿ ಅಂದರೆ ಪ್ರತಿಷ್ಠಿತ ರಕ್ತದವರು ನಾವು ಬೇರೆ ಕಡೆ ಹೆಣ್ಣನ್ನು ತಂದು ಅವಳಲ್ಲಿ ನಾವು ಇದನ್ನು ಮಾಡೋದಿಲ್ಲ, ಮಗನನ್ನು ಮಾಡೋದಿಲ್ಲ, ಅವಳ ಮಕ್ಕಳನ್ನು ನಾವು ರಾಜವಂಶದವರನ್ನಾಗಿ ಮಾಡೋದಿಲ್ಲ, ಅದರಿಂದಾಗಿ ನಮ್ಮಲ್ಲೇ ನಾವು ಮದುವೆ ಆಗ್ತೇವೆ ಅಂತ. ಅವನು ಬೇರೆಯವರನ್ನು ಕಟ್ಟಿಕೊಳ್ಳಬಹುದು, ತೊಂದರೆ ಇಲ್ಲ. ಆದರೆ ಪಟ್ಟಮಹಿಷಿ ಈ ಅಕ್ಕನೋ ತಂಗಿಯೋ ಆಗಿರಬೇಕು. ಎಂಥ ದುರಂತ ಅದು. ಆದರೆ ಇಲ್ಲಿ ಹಾಗಲ್ಲ. ನಿಯತ ದಾಂಪತ್ಯ ಅನ್ನುವ ಒಂದು ಕಾನ್ಸೆಪ್ಟು ಭಾರತದಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಇಲ್ಲ. ನಿಯತ ದಾಂಪತ್ಯ ಬೇಕಾದ್ರೆ ನೋಡಿ, ಯಜ್ಞನಾಮಕ ಭಗವಂತ ತನ್ನ ಜೊತೆಗೇ ಹುಟ್ಟಿದ ದಕ್ಷಿಣೆಯನ್ನು ಮದುವೆಯಾದ. ದಕ್ಷಿಣ ಅಂತ ಅವಳ ಹೆಸರು. ದಕ್ಷಿಣ ಅಂದ್ರೆ ಏನು ಗೊತ್ತಾ? ಈ ಅರ್ಥವನ್ನು ಸರಿಯಾಗಿ ಕೇಳಿಕೊಳ್ಳಿ. ಇನಃ ಯಸ್ಯಾಹ ದಕ್ಷ ಭಾಗೆ ಸಹ ದಕ್ಷಿಣ, ಸಾ ದಕ್ಷಿಣ. ಗಂಡ ಯಾರ ಬಲಭಾಗದಲ್ಲಿದ್ದಾನೋ, ಅಂದರೆ ಬಲಭಾಗದಲ್ಲಿರುವ ಗಂಡನನ್ನು ಹೊಂದಿರುವವಳು ದಕ್ಷಿಣ, ಅಂದರೆ ಇವಳು ಎಡಭಾಗದಲ್ಲಿದ್ದಾಳೆ ಅಂತ ಅರ್ಥ. ಈ ಸವ್ಯ ಅಪಸವ್ಯ ಇದ್ದ ಹಾಗೆ. ಶ್ರಾದ್ದ ಮಾಡುವಾಗ ಅಪಸವ್ಯ ಮಾಡ್ಕೊಳ್ಳಿ, ಸವ್ಯ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೆ ಹೇಗೆ ಅರ್ಥವೋ ಹಾಗೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಹೆಂಡತಿ ಬಲಕ್ಕೆ ಕೊಡ್ಬೇಕು ಅಥವಾ ಎಡಕ್ಕೆ ಕೊಡ್ಬೇಕು ಅನ್ನೋದು ದೊಡ್ಡ ಕ್ವಶ್ಚನ್. ಎಲ್ಲಿ ಹಾಕಲಿಕ್ಕೆ ಅನುಕೂಲ ಆಗುತ್ತೋ ಹಾಕಿ ಕೂಡಬೇಕು ಅಷ್ಟೇ. ಅವ್ರು ಬಲಕ್ಕೆ ಕೂಡಿ ಎಡಕ್ಕೆ ಕೂಡಿ ಅಂತ ಹೇಳ್ತಾರಲ್ಲ, ಹಾಕಲಿಕ್ಕೆ ಅನುಕೂಲ ಆಗತ್ತೆ. ಬಲಗಡೆ ಯಾವಾಗ ಕೂಡೋದು ಅಂತಂದ್ರೆ ಇವನು ಯಜ್ಞಕುಂಡಕ್ಕೆ ಹತ್ತಿರದಲ್ಲಿರ್ತಾನೆ, ಅವಳು ಇವನು ಬಲಕ್ಕೆ ಕೂಡಬೇಕು. ಯಾಕೆಂದ್ರೆ ಇವನು ಯಜಮಾನನಿಗೆ ಹಾಕಲಿಕ್ಕೆ ಆಗಬೇಕಲ್ಲ. ಅದೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಎಲ್ಲಾನು ಧರ್ಮಶಾಸ್ತ್ರದ ಪ್ರಕಾರ ಹೋಗೋದಲ್ಲ, ಯೋಚನೆ ಮಾಡಬೇಕು ಯಾವುದು ಅನುಕೂಲ ಅಂತ. ನನಗೆ ಒಂದು ಆಶ್ಚರ್ಯ ಆಗಿದ್ದು, ಜಾಮಿತಾ ದೋಷ ಪರಿಹಾರಾಯ ಇದೊಂದು ಜೋಕ್ ಕಟ್ ಮಾಡ್ತೇನೆ, ನಗೆ ಕತ್ತರಿ. ಇದರಲ್ಲಿ ಈ ಒಡೆ ಅದರಲ್ಲಿ ತೂತಿರಬೇಕೆ ತೂತಿರಬಾರ್ದೆ ಅಂತ. ತೂತು ಇರಬಾರದು ಎಲ್ಲಿಗೆ ಅಂತಂದರೆ, ಯಾರು ಮುತ್ತೈದೆಯರಾಗಿ ಹೋಗಿರ್ತಾರೆ, ಆ ಮುತ್ತೈದೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದವೇ ಇಲ್ಲ. ಇರಲಿ, 5 ಮುತ್ತುಗಳು ಎಲ್ಲಿರುತ್ತೋ ಅಲ್ಲಿ ಮುತ್ತೈದೆ ಅಂತ. ಅದು ಕನ್ನಡದ ಜಾನಪದದಿಂದ ಬಂದದ್ದು. ಸಂಸ್ಕೃತದಲ್ಲಿ ಮುತ್ತೈದೆ ಶಬ್ದವನ್ನು ಟ್ರಾನ್ಸ್ಲೇಟ್ ಮಾಡಿ ಅಂದರೆ ಆಗಲ್ಲ, ಯಾವನ ಕೈನಲ್ಲೂ ಆಗಲ್ಲ, ಇಲ್ವೇ ಇಲ್ಲ. ಇರಲಿ, ಅಲ್ಲಿ ಮುತ್ತೈದೆಯಾಗಿ ಸತ್ರೆ ಅವ್ರಿಗದೇನೋ ಒಂದು ಭ್ರಮೆ. ಮುತ್ತೈದೆಯಾಗಿ ಸತ್ರೆ ಮಡಿ ಅಂತ, ಅದು ಯಾವುದೋ ನನಗೆ ಗೊತ್ತಿಲ್ಲ. ಉಡುಪಿ ಕಡೆ ಎಲ್ಲ ಮುತ್ತೈದೆಯಾಗಿ ಸತ್ರೆ ಪಾಪಿಷ್ಠಳು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಗಂಡನ ಸೇವೆ ಪೂರ್ಣ ಮಾಡಿಲ್ಲ ಅಂತ. ಇಲ್ಲಿ ಡಿಫ್ರೆಂಟ್. ಮುತ್ತೈದೆ ಸಾವು ಕೊಡು, ಮುತ್ತೈದೆ ಸಾವು ಕೊಡು, ಮಧ್ಯದಲ್ಲಿ ಹೋಗೋದು ಅಂತ. ಅದು ಹಾಗಲ್ಲ. ಅದು ಅಂದರೆ ಸಾವು ಬೇಕು ಅಂತ ನಾವು ಬಯಸೋದಲ್ಲ ರೀ. ಅವನು ಕೊಟ್ಟಾಗ ಹೋಗೋದು, ಅವನು ಕರೆದಾಗ ಕರ್ಟನ್ ಕಾಲ್ ಬಂದಾಗ ಹೋಗ್ತಾ ಇರಬೇಕಷ್ಟೇ. ಮುಗಿಸಿ ಸ್ಟೇಜಲ್ಲಿ ಮುಗಿಸ್ಬೇಕು, ಹೋಗ್ಬೇಕು. ನಮ್ಮ ಕೈನಲ್ಲಿ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆ ಅಲ್ಲ. ಹೇಳಿದ್ದು ಕಾನ್ಸೆಪ್ಟ್ ಹೇಳಿದ್ದು. ಮುತ್ತೈದೆಯಾಗಿ ಸತ್ತರೆ ಅವಳಿಗೆ ತೂತು ಒಡೆ ಮಾಡಬಾರದು ಅಂತ. ಅಲ್ಲಿ ತೂತು ಮಾಡೋದು, ಒಡೆಗೆ ತೂತು ಮಾಡೋದು ಎಣ್ಣೆ ಕುಡಿಲಿ ಅಂತಲೇ ವಿನಃ ಇವನು ಮುತ್ತೈದೆ ಅಲ್ಲೋ ಅಂತಲ್ಲ. ಈ ತರಹದ ಕಾಮನ್ ಸೆನ್ಸ್ಗಳೇ ನಮಗಿರಲ್ಲ. ಇರಲಿ, ದಕ್ಷಿಣ ಅನ್ನೋದಕ್ಕೆ ಏನರ್ಥ? ಯಸ್ಯಾಹ ದಕ್ಷ ಭಾಗೇ ಇನಃ, ಯಾರ ಬಲಭಾಗದಲ್ಲಿ ಸ್ವಾಮಿ ಇದ್ದಾನೋ ಅವಳ ಸ್ವಾಮಿ, ಅವಳು ದಕ್ಷಿಣ. ಆ ದಕ್ಷಿಣ ನಿಯತ ದಾಂಪತ್ಯ. ಮತ್ತೆ ಎಲ್ಲಿಯೂ ಇಲ್ಲ ಈ ಪದ್ಧತಿ. ನಿಯತ ದಾಂಪತ್ಯ ಅನ್ನುವ ಪದ್ಧತಿ ಇದೆಯಲ್ಲ, ನಿಯತ ದಾಂಪತ್ಯ ಅನ್ನುವ ಕಾನ್ಸೆಪ್ಟೇ, ನಿಯತ ದಾಂಪತ್ಯ ಸಾಯಲಿರಿ, ಆದರ್ಶ ದಂಪತಿಗಳು ಅನ್ನುವ ಕಾನ್ಸೆಪ್ಟು ಪ್ರಾಚೀನ ಭಾರತದಲ್ಲಿ ಮಾತ್ರ ಇರೋದು. ಮತ್ತೆ ಯಾವ ಖುರಾನಿನಲ್ಲಿ ಆಗಲಿ ಬೈಬಲಿನಲ್ಲಿ ಎಲ್ಲೂ ಇಲ್ಲ ನಿಯತ ದಾಂಪತ್ಯ. ನೀವು ಟಾಲ್ಮುಡ್ ನೋಡಿ, ಝಂಡವೆಸ್ತ ನೋಡಿ, ಎಲ್ಲ ಏನಿಲ್ವೇ ಇಲ್ಲ. ಅದು ಕಾಂಟ್ರಾಕ್ಟ್ ಅಷ್ಟೇ ಮದುವೆ ಅನ್ನೋದು. ನೀ ನನಗಿದ್ದರೆ ನಾನು ನಿನಗೆ ಅಷ್ಟೇ. ಸೇವೆ ಅದೊಂದು ಪವಿತ್ರ ಕಾರ್ಯ, ಪ್ರಾಜಾಪತ್ಯ ಯಜ್ಞ, ಇದು ಯಾವ ಕಾನ್ಸೆಪ್ಟೂ ಇಲ್ಲ. ನೀವು ಖುರಾನ್ನಲ್ಲಿ ಇರುವ ಆದರ್ಶ ದಂಪತಿಗಳ ಹೆಸರು ಹೇಳಿ ನೋಡೋಣ. ಬೈಬಲ್ನಲ್ಲಿರೋದು ನಾನು ಅವ್ರವ್ರಿಗೆ ಕೇಳಿದ್ದೇನೆ, ಇಲ್ವೇ ಇಲ್ಲ ಅಂದ್ರೆ ಅವರು ನಮ್ಮಲ್ಲಿ ಅದು ಇಲ್ವೇ ಇಲ್ಲ. ಆದರ್ಶ ದಾಂಪತ್ಯ ಅನ್ನೋದೇ ಇಲ್ಲ ಅಂತಂದ್ರು. ಹಾಗೆ ಅದರಿಂದಾಗಿ ಈ ಆದರ್ಶ ದಾಂಪತ್ಯ ಮತ್ತು ನಿಯತ ದಾಂಪತ್ಯ ಎಕ್ಸ್ಕ್ಲೂಸಿವ್ಲಿ ನಮ್ಮ ಕೊಡುಗೆ. ಗಂಡು ಮತ್ತು ಹೆಣ್ಣು ಎರಡು ಜನ್ಮಾಂತರಗಳಲ್ಲಿ ಒಟ್ಟಿಗೆ ಇರೋದು. ಇವರದೇನೋ 7 ಜನ್ಮಕ್ಕೆ ಮಾತ್ರ ಅಂತ. 7 ಜನ್ಮಕ್ಕೂ ನೀವೇ ಗಂಡಂದ್ರಾಗಬೇಕು. ಅದು ಏನೋ ದೇವರಿಗೆ ಪ್ರಾರ್ಥನೆ, ಅದು ದೇವರಿಗೆ ಗೊತ್ತು ಆ ಥರ ಯಾಕೆ ಹೇಳ್ತಾರೆ ಅಂತ. ತಾಂ ಕಾಮಯಾನಾಂ ಭಗವಾನ್ ಉವಾಹ ಯಜುಚಾಂಪತಿ, ಅವಳೇ ಬಯಸಿ ಬಂದಳು ದಕ್ಷಿಣೆ, ಅವಳನ್ನು ಮದುವೆ ಆದ.
ಅವಳಲ್ಲಿ 12 ಜನ ಮಕ್ಕಳನ್ನು ಪಡೆದ. ಅವ್ರ ಹೆಸರು ಹೇಗೆ? ತೋಷಃ, ಪ್ರತೋಷಃ, ಸಂತೋಷಃ, ಭದ್ರಃ, ಶಾಂತಿಃ, ಇಡಸ್ಪತಿಃ, ಇಂದ್ರಃ, ಕವಿಃ, ಭುವಃ, ಸ್ವಾಹಃ, ಸುದೇವಃ, ರೋಚನಃ ಅಂತ ಹೇಳಿ 12 ಜನ ಆದರು. ದ್ವಿಷಟ್: ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇಂದ್ರ, ಕವಿ, ಭುವ, ಸ್ವಾಹ, ಸುದೇವ, ರೋಚನ. ಈ 12 ಜನ ಇವಾಗ ನಾವು ಆದಿತ್ಯರು ಅಂತ ಕರಿತೇವೆ. ಈಗ 12 ಜನ ದೇವತೆಗಳನ್ನು ಆದಿತ್ಯರು, ದ್ವಾದಶ ಆದಿತ್ಯರು. ಹಾಗೆ ಇಂದ್ರನ ಸುತ್ತ ಇರುವವರು ಈ 12 ಜನ. ಅವಾಗ ಯಾಮ ಅಂತ ಕರಿತಾ ಇದ್ರು. ಇವಾಗ ನಾವು ಹೇಗೆ ಆದಿತ್ಯ ಅಂತ ಕರಿತೇವೋ ಹಾಗೆ ಆ ಮೊದಲನೆಯ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮ ಇಂದ್ರ, ಉಪೇಂದ್ರ ಇಲ್ಲ. ಇನ್ನು 12 ಜನ ಯಾಮರು ಅಂತ ದೇವತೆಗಳು. ತುಷಿತ ಅಂತ ಕೂಡ ಹೇಳ್ತಾರೆ. ತುಷಿತಾ ನಾಮತೆ ದೇವ ಆಸನ್ ಸ್ವಯಂಭುವಾಂತರೆ ಮರೀಚಿ ಮಿಶ್ರಾ ರುಚಯ ಯಜ್ಞಸ್ತುರಗಣೇಶ್ವರ. ತುಷಿತರು ಅಂತ ಅವರ ಹೆಸರು. ಮರೀಚಿಗಳೇ ಮೊದಲಾದವರು ಸಪ್ತರ್ಷಿಗಳು. ಯಜ್ಞ ಸುರಗಣೇಶ್ವರ. ಇಂದ್ರ ಯಾರು ಅಂದರೆ ಯಜ್ಞ. ಪ್ರಿಯವ್ರತೋತ್ಥಾನಪಾದೌ ಮನುಪುತ್ರೌ ಮಹೌಜತೌ ಯತ್ ಪುತ್ರ ಪೌತ್ರ ನಪ್ತॄಣಾಂ ಅನುವೃತ್ತಂ ತದಂತರಂ. ಪ್ರಿಯವ್ರತ ಮತ್ತು ಉತ್ಥಾನಪಾದ ಮನುವಿನ ಮಕ್ಕಳು. ಈ ಪ್ರಿಯವ್ರತ ಮತ್ತು ಉತ್ಥಾನಪಾದರು ಮನುವಿನ ಮಕ್ಕಳಾಗಿ ಅವತ್ತು ಮನುವಿನ ಮಕ್ಕಳಿಗೂ ಬಹಳ ದೊಡ್ಡ ಕೆಲಸ ಇರುತ್ತೆ. ಯಾಕೆಂದರೆ ಅಪ್ಪ ಮಾಡಿದ ಶಾಸನ ಅದನ್ನು ಲೋಕದಲ್ಲಿ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮನುವಿನ ಮಕ್ಕಳು ಬೇಕು. ಅದರಲ್ಲಿ ಪ್ರಿಯವ್ರತ ಮತ್ತು ಉತ್ಥಾನಪಾದ ಬಹಳ ಪ್ರಧಾನರು. ಯತ್ ಪುತ್ರ ಪೌತ್ರ ನಪ್ತॄಣಾಂ. ಪುತ್ರ ಅಂತ ಹೇಳಿದ್ರೆ ಮಕ್ಕಳು, ಪೌತ್ರ ಅಂತ ಹೇಳಿದ್ರೆ ಮಗನ ಮಕ್ಕಳು, ನಪ್ತೃ ಅಂತ ಹೇಳಿದ್ರೆ ಮಗಳ ಮಕ್ಕಳು, ದೌಹಿತ್ರರು. ಅವರಿಂದ ಇಡೀ ವಿಶ್ವ ವ್ಯಾಪಿಸಿತು. ಅಂತರ ದೇವಹೂತಿ ಮದಾತ್ತಾತ ಕರ್ದಮಾಯಾತ್ಮಜಾಮನು ತತ್ಸಂಬಂಧಿ ಶ್ರುತಪ್ರಾಯಂ ಭವತಾ ಗದತೋ ಮಮ. ದೇವಹೂತಿ ಮತ್ತು ಕರ್ದಮರ ದಾಂಪತ್ಯದ ಬಗ್ಗೆ ನೀನು ಎಲ್ಲ ಕೇಳಿಯಾಗಿದೆ. ಅದೇನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ, ಹೆಚ್ಚಿನ ಅಂಶ ಹೇಳಿಯಾಗಿದೆ. ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ ಮನು ಪ್ರಾಯಚ್ಛದ್ಯತ್ಕೃತ ಸರ್ಗ ತ್ರಿಲೋಕ್ಯಾಂ ವಿತತೋ ಮಹಾನ್. ಇನ್ನು ತನ್ನ ಮಗಳು ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಮನು ಕೊಟ್ಟ. ಭಗವಾನ್ ಮನು. ಭಗವಾನ್ ಅಂದರೆ ಯಾರು? ಉತ್ಪತ್ತಿಂ ಆಯತಿಂ ಚೈವ ಲೋಕಾನಾಂ ಚ ಗತಿಂ ಪರಾಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸ ಉಕ್ತೋ ಭಗವಾನಿತಿ. ಭಗವಾನ್ ಅಂದರೆ ಯಾರು? ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಉತ್ಪತ್ತಿಂ ಆಯತಿಂ, ಅವನು ಎಲ್ಲಿಂದ ಬಂದಿದ್ದಾನೆ, ಹೇಗೆ ಹುಟ್ಟಿದ್ದಾನೆ ಅನ್ನೋದು ಗೊತ್ತಾಗಬೇಕು. ಲೋಕಾನಾಂ ಆಗತಿಂ ಗತಿಂ, ಸೃಷ್ಟಿಯ ಬಗೆಗಿನ ತಿಳುವಳಿಕೆ ಇರಬೇಕು. ಈ ಜಗತ್ತು ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದು ತಿಳ್ಕೊಂಡಿರಬೇಕು. ವಿದ್ಯೆಯ ಬಗ್ಗೆ ಗೊತ್ತಿರಬೇಕು, ಅವಿದ್ಯೆಯ ಬಗ್ಗೆ ಗೊತ್ತಿರಬೇಕು. ಅವನನ್ನು ಭಗವಾನ್ ಅಂತ ಕರೀತಾರೆ. ಯಾರ್ಯಾರನ್ನೋ ಭಗವಾನ್ ಅಂತೆಲ್ಲ ಕರಿಬೇಡಿ. ಅವ್ರನ್ನ ಬೇಕಾದ್ರೆ ಜೋರ್ಬಾದ ಬುದ್ಧ ಅಂತ ಹೇಳ್ಕೊಳ್ಳಿ, ಭಗವಾನ್ ಅಂತ ಹೇಳೋದು ಬೇಡ. ಯತ್ಕೃತ ಪ್ರಾಯಚ್ಛದ್ ಯತ್ಕೃತ ಸರ್ಗ ತ್ರಿಲೋಕ್ಯಾಂ ವಿತತೋ ಮಹಾನ್. ಆ ದಕ್ಷ ಪ್ರಜಾಪತಿಯ ವಂಶವೇ ಎಲ್ಲ ಕಡೆ ಆಯಿತು. ಯಾಕರ್ದಮ ಸುತಾ ಪ್ರೋಕ್ತಾ ನವಬ್ರಹ್ಮರ್ಷಿ ಪತ್ನಯ ತಾಸಾಂ ಪ್ರಸೂತಿ ಪ್ರಸರಂ ಪ್ರೋಚ್ಯಮಾನಂ ನಿಬೋಧಮೇ. ಇನ್ನು ಕರ್ದಮನ ಹೆಣ್ಣು ಮಕ್ಕಳು 9 ಜನ ಇದ್ದರು. ಅವರೆಲ್ಲರನ್ನೂ ಬ್ರಹ್ಮರ್ಷಿಗಳಿಗೆ ಕೊಟ್ಟಿದ್ದು. ಅವರ ಬಗೆಗೆ ಹೇಳ್ತೇನೆ ಕೇಳು. ಪತ್ನಿ ಮರೀಚೇಸ್ತು ಕಲಾ. ಮರೀಚಿಯ ಹೆಂಡತಿಯ ಹೆಸರು ಕಲಾ ಅಂತ. ಸುಷುವೆ ಕರ್ದಮಾತ್ಮಜ. ಆ ಕಲಾ ಅನ್ನುವ ಕರ್ದಮನ ಮಗಳು ಮರೀಚಿಯನ್ನು ಮದುವೆಯಾಗಿ ಮಗನನ್ನು ಹೆತ್ತಳು. ಕಶ್ಯಪಂ ಪೂರ್ಣಿಮಾನಂಚ ಯಯೋರಾಪೂರಿತಂ ಜಗತ್ತು. ಅವಳು ಒಬ್ಬಳು, ಒಂದು ಗಂಡು ಒಂದು ಹೆಣ್ಣು. ಕಶ್ಯಪರು ಅಂತ ಹೇಳಿ ಗಂಡು, ಪೂರ್ಣಿಮಾ ಅಂತ ಹೇಳಿ ಅವಳು ಪೂರ್ಣಿಮಾ ಅವಳು. ಅವರಿಬ್ಬರಿಂದ ಜಗತ್ತು ಮುಂದುವರಿಯಿತು. ಪೂರ್ಣಿಮಾಸೂತ ವಿರಜಂ. ಪೂರ್ಣಿಮಾ ಅಂತ ಹೆಸರು. ಅವಳು ವಿರಜ ಅನ್ನುವ ಒಬ್ಬ ಮಗನನ್ನು
ವಿಶ್ವಗಾಂಚ ಪರಂತಪ, ವಿಶ್ವಗ ಅನ್ನುವ ಒಬ್ಬ ಮಗಳನ್ನು ಹೆತ್ತಳು. ದೇವಕುಲ್ಯ ಹರೇಪಾದ ಶೌಚಾದ್ಯಾಭೂತ್ ಸರಿದ್ದಿವಹ. ಈ ವಿಶ್ವಗ ಅಂತ ಇದ್ಲಲ್ಲ, ಅವಳು ದೇವರನ್ನು ತಪಸ್ಸು ಮಾಡಿ ನದಿಯಾಗಿ ಬದಲಾದಳು. ದೇವಕುಲ್ಯ ಅಂತ ಕರೀತಾರೆ ಅವಳನ್ನ. ಅತ್ರೇಪತ್ನ್ಯನಸೂಯಾತ್ರೀನ್ ಜಜ್ಞೆ ಸುಯೇಷಸ ಸುತಾನ್ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇತ ಬ್ರಹ್ಮ ಸಂಭವಾನ್. ಇನ್ನು ಅನಸೂಯ ಅಂತ ಹೇಳಿ, ಕಲಾ ಅನ್ನೋಳು ಕರ್ದಮ ಪ್ರಜಾಪತಿಯ ಮೊದಲ ಮಗಳು. ಆ ಕಲೆಯ ತಂಗಿ ಅನಸೂಯ. ಆ ಅನಸೂಯಾಳನ್ನು ಯಾರಿಗೆ ಕೊಟ್ಟದ್ದು ಅಂದರೆ ಅತ್ರಿಗೆ ಕೊಟ್ಟಿದ್ದು. ಅತ್ರಿ ಮತ್ತು ಅನಸೂಯರ ದಾಂಪತ್ಯದಲ್ಲಿ 3 ಜನ ಮಕ್ಕಳು ಹುಟ್ಟಿದರು. ದತ್ತಂ, ದುರ್ವಾಸಸಂ, ಸೋಮಂ. ಮೊದಲನೆಯವನ ಹೆಸರು ದತ್ತ, ಎರಡನೆಯವನ ಹೆಸರು ದುರ್ವಾಸ, ಮೂರನೆಯವನ ಹೆಸರು ಸೋಮ. ಕ್ರಮೇಣ ಆತ್ಮ ಈಶ ಬ್ರಹ್ಮ ಸಂಭವಾನ್. ಈ ದತ್ತ ಏನಿದ್ದಾನೆ ಆತ್ಮ ಸಂಭವ. ಆತ್ಮ ಅಂದರೆ ನಾರಾಯಣ, ನಾರಾಯಣನಿಂದ ಹುಟ್ಟಿದವ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಆತ್ಮ ಶಬ್ದದ ಸಮನ್ವಯ ಇಲ್ಲ. ಯಾಕೆ ಅಂದರೆ ನಾರಾಯಣ ಪ್ರಸಿದ್ಧ. ಇಲ್ಲಾಂದರೆ ಭಾಗವತದಲ್ಲಿ ಈ ತರಹ ಉಲ್ಲೇಖವೇ ಬರ್ತಿರಲಿಲ್ಲ. ಇದನ್ನು ಬಹಳ ಕಡೆ ಕೋಟ್ ಮಾಡ್ತಾರೆ ಆಚಾರ್ಯರು. ಇನ್ನು ದುರ್ವಾಸ, ದುರ್ವಾಸ ಅಂಶ ಸಂಭವ ಯಾರು ಅಂತಂದರೆ ಅವನು ಸದಾಶಿವ. ಆ ದುರ್ವಾಸ 2 ಅರ್ಥದಲ್ಲಿ. ಅವನು ನಮ್ಮಲ್ಲಿ ವಾಸ ಮಾಡೋದು ನಮಗೂ ದುಃಖ ಅಂತ ದುರ್ವಾಸ. ಅವನಿದ್ರೆ ಭಾರೀ ಕಷ್ಟ, ಅವನನ್ನು ಸುಧಾರಿಸ್ಲಿಕ್ಕೆ ಆಗಲ್ಲ, ಅದಕ್ಕೆ ದುರ್ವಾಸ ಅಂತ. ಇನ್ನೊಂದು ಅವನು ಬಟ್ಟೆ ಕೆಟ್ಟದಾಗಿತ್ತಂತೆ, ದುರ್ವಾಸ ಅಂತ. ಇನ್ನು ಸೋಮ, ಬ್ರಹ್ಮನಿಗೆ ಅವತಾರ ಇಲ್ಲ, ಗರುಡನಿಗೆ ಅವತಾರ ಇಲ್ಲ. ಹಾಗೆ ಈ ಬ್ರಹ್ಮ ಏನಿದ್ದಾನೆ ಸೋಮನಲ್ಲಿ ಸೇರಿಕೊಂಡ, ಚಂದ್ರನಲ್ಲಿ ಸೇರಿಕೊಂಡದ್ದು. ಇಲ್ಲಿಯೂ ಅವನ ಹೆಸರು ಸೋಮ ಅಂತಾನೆ. ಹೀಗೆ 3 ಜನ ಹುಟ್ಟಿದ್ರು, ನಿಲ್ಲಿಸಿದ್ರು. ಮುಂದೆ ಪ್ರಶ್ನೆ ಕೇಳಲಿ ಅಂತ. ವಿದುರ ಉವಾಚ. ಆಗ ವಿದುರ ಕೇಳಿದ, ಕಥೆ ಹೇಳುವಾಗ ಎದುರುಗಡೆ ಇರುವವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಅವರು ಮುಂದೆ ಪ್ರಶ್ನೆ ಕೇಳಬೇಕು. ಅವರು ಅದನ್ನು ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಳದೆ ಹೋದರೆ ಹಾಗೆ ಮುಂದುವರಿಬೇಕು. ಅವರಿಗೆ ಗೊತ್ತಿರೋ ಅಂಶ ಹೇಳಬಾರದು. ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನಮಗೆ ಸಂದೇಹ ಇದ್ದಾಗ ನಟ್ಟ ನಡುವೆ ವಾಕ್ಯದ ವಿನ್ಯಾಸ ಇರಬೇಕು. ಇವೆಲ್ಲ ಒಬ್ಬ ಕಥಕನ ಮೆಂಟಾಲಿಟಿ. ಅವನು ಕೇಳುಗರ ಮನಸ್ಸನ್ನು ಆಕ್ರಮಿಸಿ ಯಾವ ರೀತಿ ಕಥೆ ಹೇಳಬೇಕು ಅನ್ನೋದು. ವಿದುರೌವಾಚ. ಅತ್ರೇರ್ಗೃಹೇ ಸುರಶ್ರೇಷ್ಠಾ ಸ್ಥಿತ್ಯಂತೋತ್ಪತ್ತಿ ಹೇತವಃ ಕಿಂಸು ಚಿಕೀರ್ಚವೋ ಜಾತಾ ಏತದಾಖ್ಯಾಹಿ ಮೇ ಗುರೋ ಅಂತ ವಿದುರ ಕೇಳಿದ. ಅತ್ರಿಯ ಹೆಂಡತಿಯಲ್ಲಿ, ಗೃಹ ಅಂದರೆ ಹೆಂಡತಿ, ಬರೇ ಕಟ್ಟಡ ಅಲ್ವೇ ಅಲ್ಲ, ಮನೆ ಅಂದರೆ. ಅತ್ರೇರ್ ಗೃಹೇ ಸುರಶ್ರೇಷ್ಠಾ ಸ್ಥಿತ್ಯಂತೋತ್ಪತ್ತಿ ಹೇತವಃ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದವರು, ಏನನ್ನು ಮಾಡಲು ಹುಟ್ಟಿದರು. ಕಿಂಸು ಚಿಕೀರ್ಷವೋ ಜಾತಾಹ ಏತದಾಖ್ಯಾಹಿ, ನನಗಿದು ಬೇಕು. ಮೈತ್ರೇಯ ಉವಾಚ. ಬ್ರಹ್ಮಣ ಚೋದಿತ ಸೃಷ್ಟೌ ಅತ್ರಿರ್ಬ್ರಹ್ಮವಿದಾಂ ವರಃ ಸಹಪತ್ನ್ಯಾ ಯಯೌ ವೃಕ್ಷಂ ಕುಲಾದ್ರಿಂ ತಪಸ್ಸಿ ಸ್ಥಿತಃ. ಅವನು ಕೇಳಿದ್ದಕ್ಕೆ ಕಥೆ ಹೇಳೋದು. ಏಕೆಂದರೆ ಹಿಂದಿನ ಕಲಾ ಇದ್ದಾಳಲ್ಲ, ಅವಳು ಮಕ್ಕಳನ್ನು ಪಡೀಲಿಕ್ಕೆ ಅಂತ ಈ ಥರ ಏನು ತಪಸ್ಸು ಮಾಡಲಿಲ್ಲ. ಸಾಧಾರಣವಾದ ತಪಸ್ಸು. 2 ಮಕ್ಕಳು ಯೋಗ್ಯರೇ ಅವರು, ಇಲ್ಲ ಅಂತನ್ನಲ್ಲ. ಇನ್ನು ಇವಳು ಹಾಗಲ್ಲ, ಪೂರ್ಣಿಮಾನೂ ಅಷ್ಟೇ. ಇವಳು ಹಾಗಲ್ಲ, ವಿಶೇಷವಾಗಿ ತಪಸ್ಸು ಮಾಡಿದರು. ಬ್ರಹ್ಮದೇವರು ಹೇಳಿದರಂತೆ, ಬ್ರಹ್ಮಣ ಚೋದಿತ. ಬ್ರಹ್ಮದೇವರು ಹೇಳಿದ್ರು, ನೀನು ಬಹಳ ದೊಡ್ಡ ವ್ಯಕ್ತಿಯನ್ನು ಮಗನಾಗಿ ಪಡೆಯುವಂತಹ ಯೋಗ್ಯತೆ ಇದೆ, ಹೋಗಿ ತಪಸ್ಸು ಮಾಡು ಅಂತ. ಅದಕ್ಕೆ ಹೆಂಡತಿಯ ಜೊತೆಗೂಡಿ ವೃಕ್ಷಂ ಕುಲಾದ್ರಿಂ ತಪಸ್ಸಿ ಸ್ಥಿತ, ವೃಕ್ಷ ಅನ್ನುವ ಕುಲಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ್ದಂತೆ. ತಸ್ಮಿನ್ ಪ್ರಸೂನಸ್ತಬಕ ಪಲಾಶಾ ಶೋಕ ಕಾನನೆ ವಾರ್ಭ್ಯ ಸರ್ವದ್ಭಿರುದ್ಘುಷ್ಟೆ ನಿರ್ವಿಂಧ್ಯಾಯ ಸಮಂತತಃ. ಒಳ್ಳೆಯ ಹೂವು, ಒಳ್ಳೆಯ ಎಲೆ, ಕೆಂಪು ಮರಗಳ ಕಾಡು, ಅಶೋಕ. ಅಶೋಕ ಅಂತ ಹೇಳಿ
ಒಂದು ವಿಶಿಷ್ಟವಾದ ಮರ, ಅದರದ್ದೇ ಪ್ರಭೇದ ಶಿಂಶಪ. ಆ ಶಿಂಶಪ ಅಂತನ್ನುವ ವೃಕ್ಷ ಏನಿದೆ ಅದು ಬಹಳ ವಿಚಿತ್ರವಾದ ಸ್ವಭಾವವನ್ನು ಹೊಂದಿರೋದು. ನಿಮಗೆ ಅದು ಹೂ ಬಿಡ್ತಾ ಇಲ್ಲ, ಹಣ್ಣು ಕೊಡ್ತಾ ಇಲ್ಲ ಅಂತ ಅನ್ನಿಸುತ್ತಾ, ಹೋಗಿ ಹೆಣ್ಮಕ್ಳ ಕೈನಲ್ಲಿ ಒದಿಸ್ಬೇಕಂತೆ. ಇಲ್ಲವೇ ಗರ್ಭಿಣಿ ಸ್ತ್ರೀಯರು ಒದ್ರಂತೆ ಇನ್ನೂ ವಿಶೇಷ. ಅದೆಲ್ಲ ಕಾಮೋತ್ತೇಜಕ. ಅರವಿಂದ ಮಚೋಕಂಚು ತಂಚ ನವಮಲ್ಲಿಕಾ ಅವೆಲ್ಲ. ಅದಕ್ಕೆ ಆ ಕಾಮ ಪ್ರಚೋದನೆ ಹಾಗಾದರೂ ಆಗಲಿ ಅಂತ ಆ ಸೀತೆಯನ್ನು ತೊಗೊಂಡೋಗಿ ಅಲ್ಲಿಟ್ಟಿದ್ದು ಅಶೋಕವನದಲ್ಲಿ. ಮತ್ತು ಅಶೋಕವನ ಅನ್ನೋದು ಕಾಮನ್ ಎಲ್ಲರಿಗೂ. ಆ ಯಯಾತಿಯ ಅರಮನೆಯಲ್ಲೂ ಇತ್ತು, ಆಮೇಲೆ ಈವನ್ ರಾಮನ ಅರಮನೆಯಲ್ಲೂ ಇತ್ತು. ಅಲ್ಲಿಯೇ ಸುಗ್ರೀವನಿಗೆ ಅವನು ಪಟ್ಟಾಭಿಷೇಕಕ್ಕೆ ಬಂದಿಲ್ಲ, ಬಿಡಾರ ಅಲ್ಲೇ ಮಾಡಿದ್ರು ಅಂತ ಉತ್ತರಕಾಂಡದಲ್ಲಿ ಉಂಟು. ಹೀಗಾಗಿ ಆ ಅಶೋಕದಲ್ಲಿ ಇವರು ತಪಸ್ಸು ಮಾಡಿದ್ರು, ಅದೇ ಆಶ್ಚರ್ಯ. ಅದಕ್ಕಿಷ್ಟೆಲ್ಲ ಹೇಳಬೇಕಾಯ್ತು. ಪ್ರಾಣಾಯಾಮೇನ ಸಂಯಮ್ಯ ಮನೋವರ್ಷಶತಂ ಮುನಿ ಅತಿಷ್ಠದೇಕಪಾದೇನ ನಿರ್ದ್ವಂದ್ವಶ್ಚ ಅನಿಲ ಭೋಜನ. ಪ್ರಾಣಾಯಾಮೇನ ಮುಖ್ಯ ಪ್ರಾಣನನ್ನು ವಶಪಡಿಸಿಕೊಂಡು, ಸಂಯಮ್ಯ ಅಂದರೆ ಪ್ರಾಣಾಯಾಮ ಅಂದರೆ ಮುಖ್ಯ ಪ್ರಾಣನನ್ನು ವಶಪಡಿಸಿಕೊಂಡು ಅಂತ. 100 ವರ್ಷ ಅತಿಷ್ಠದೇಕಪಾದೇನ ಒಂಟಿ ಕಾಲಲ್ಲಿ ನಿಂತು, ಅನಿಲ ಭೋಜನ ಗಾಳಿಯನ್ನು ಮಾತ್ರ ಉಣ್ಣುತ್ತಾ. ಹಾವಿಗೆ ಕನ್ನಡದಲ್ಲಿ ಒಂದು ಚಂದ ಪದ ಇದೆ, ಎಲರುಣಿ ಅಂತ. ಅಲರುಣಿ ಅಥವಾ ಎಲರುಣಿ. ಅಲರುಣಿ, ಅಲರು ಅಂತಂದರೆ ಗಾಳಿ, ಅದನ್ನು ಮಾತ್ರ ಉಣ್ಣುವುದು ಹಾವು, ಅಲರುಣಿ ಅಂತ. ಎಲರುಣಿ ಅಂತಲೂ ಹೇಳ್ತಾರೆ, ಇರಲಿ. ಈ ಅನಿಲ ಭೋಜನ ಗಾಳಿಯನ್ನು ಮಾತ್ರ ಉಣ್ಣುತ್ತಾ, ಅಲರನ್ನು ಉಣ್ಣುತ್ತಾ. ನಿರ್ದ್ವಂದ್ವ ಸೋಲು ಗೆಲುವುಗಳನ್ನು, ಜೋಡಿಗಳನ್ನು ಧಿಕ್ಕರಿಸಿ ತಪಸ್ಸು ಮಾಡಿದ. ಶರಣಂ ತಂ ಪ್ರಪದ್ಯೇಹಂ ಯೇವ ಜಗದೀಶ್ವರ ಪ್ರಜಾಂ ಆತ್ಮಸಮಾಂ ಮಹ್ಯಂ ಪ್ರಯಚ್ಛಂತ್ವಿತಿ ಚಿಂತಯನ್. 3 ಜನರನ್ನು ಕುರಿತು ಚಿಂತನೆ ಮಾಡಿದ ಅಂತೆ. 3 ಜನರ ಅಂತರ್ಯಾಮಿಯಾಗಿ ಒಬ್ಬನನ್ನು ಚಿಂತನೆ ಮಾಡಿದ, ಅದು ಆಶ್ಚರ್ಯ. ಶರಣಂ ತಂ ಪ್ರಪದ್ಯೇಹಂ, ಆ ನಾರಾಯಣನನ್ನು ಮೊರೆ ಹೋಗುತ್ತೇನೆ, ಯಾರು ಜಗದೊಡೆಯನೋ ಅವನನ್ನು. ಪ್ರಜಾಂ ಆತ್ಮತಮಾಂ ಮಹ್ಯಂ ಪ್ರಯಚ್ಛತು, ತನಗೆ ಎಣೆಯಾದ ಮಕ್ಕಳನ್ನು ಕೊಡಲಿ. ತಪ್ಯಮಾನಂ ತ್ರಿಭುವನಂ ಪ್ರಾಣಾಯಾಮೋತ್ಥಿತಾಗ್ನಿನ ನಿರ್ಗತೇನ ಮುನೇರ್ಮೂರ್ಧ್ನಿ ಸಮೀಕ್ಷ ಪ್ರಭವಸ್ತ್ರಯ. ತಪಸ್ಸು ಮಾಡ್ತಾ ಇದ್ದಾನೆ, 3 ಲೋಕವೂ ಕೂಡ ಬೆಂದಿದೆ, ಅಂದರೆ 3 ಲೋಕದ ಅರಿವಿಗೆ ಬಂತು ಅಂತ. ಲೋಕ ಎಲ್ಲ ಸುಟ್ಟೋಯ್ತು ಇವನು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅನ್ನೋದು ಲೋಕಕ್ಕೆ ಅರಿವು ಬಂತು. ತಾಪ ಅಂದರೆ ಆಲೋಚನೆ ಅಂತಷ್ಟೇ ಅರ್ಥ. ಇವನು ಒಳ್ಳೆಯದಕ್ಕೆ ತಪಸ್ಸು ಮಾಡೋದು, ಅದ್ಯಾಕೆ ಸುಡಬೇಕು. ವಿನಿರ್ಗತೆ ಮುನಿರ್ಮೂರ್ಧ್ನಿ ಸಮೀಕ್ಷ ಪ್ರಭವಸ್ತ್ರಯ 3 ಜನ ಬಂದ್ರಂತೆ. ಅಪ್ಸರೋ ಮುನಿಗಂಧರ್ವ ಸಿದ್ಧ ವಿದ್ಯಾಧರೋರಗೈ ವಿತಾಯಮಾನ ಯಶಸಃ ತದಾಶ್ರಮ ಪದಂ ಜಯುಹು. ಅಪ್ಸರೆಯರು, ಮುನಿಗಳು, ಗಂಧರ್ವರು, ಸಿದ್ಧರು, ವಿದ್ಯಾಧರರು, ಸರ್ಪ ಎಲ್ಲರೂ ಕೂಡ ಆ ಆಶ್ರಮಕ್ಕೆ ಬಂದರು. ಆ ತಪಸ್ಸು ಹೇಗೆ ನಡೀತಾ ಇದೆ ಅಂತ. ಏಕೆಂದರೆ ಅವನನ್ನು ಅನುಗ್ರಹಿಸಲಿಕ್ಕೆ ಸ್ವಯಂ ತ್ರಿಮೂರ್ತಿಗಳು ಬಂದಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಆಚಾರ್ಯರು ನಿರ್ಣಯ ಬರೀತಾರೆ. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂ ಚಾಪಿ ಹರಿಪ್ರಭು ಪ್ರಜಾಂ ತ್ರಿಪೂರುಚತಮಾಂ ಯಚ್ಛತ್ ಇತಿ ಅತ್ರಿಹಿ ಐಚ್ಛತ. ಅಂತರ್ಯಾಮಿಗಳನ್ನು ಚಿಂತನೆ ಮಾಡಿದ್ದು ಅವನು ಒಬ್ಬ ಸಾಕ್ಷಾತ್ ಅಂತರ್ಯಾಮಿ ಚಿಂತನೆಯನ್ನೇ ಮಾಡಿದ್ದು. ಇಲ್ಲ ಅಂದರೆ ತ್ರಿಪೂರುಚತಮ ಆಗೋದೇ ಇಲ್ಲ. ತಸ್ಮಾತ್ ಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣುರ್ ಜಗತ್ಪತಿ ಆಗತ್ಯತು ತ್ರಿಮೂರ್ತ್ಯಂ ಚಾನ್ ಪುತ್ರಾನ್ ಪ್ರಾದಾತ್ ಜನಾರ್ದನ. ಅದರಿಂದಾಗಿ ಬ್ರಹ್ಮರುದ್ರರ ಒಳಗಡೆ ಅವನು ಹಾಗೆ ಚಿಂತನೆ ಮಾಡಿದ್ರಿಂದ ಅದು ಜನರಿಗೆ ಗೊತ್ತಾಗಬೇಕಲ್ಲ. ಇವಾಗ ಎಲ್ಲರ ಅಂತರ್ಯಾಮಿ ಭಗವಂತ ಅಂತ ಚಿಂತನೆ ಮಾಡೋದೊಂದು ಸಾಮಾನ್ಯ. ವಿಶೇಷತಃ ಈ 3 ಜನರ ಅಂತರ್ಯಾಮಿ ಅಂತ ಚಿಂತನೆ ಮಾಡೋದು ವಿಶೇಷವಾದ ಉಪಾಸನೆ. ಹಾಗೆ ಉಪಾಸನೆ ಮಾಡಿದ್ದಾನೆ ಅಂತ ಗೊತ್ತಾಗೋದು ಹೇಗೆ? ಆ 3 ಜನ ಬಂದಾಗ. ಮತ್ತು ಇದರಿಂದ ಇನ್ನೂ ಒಂದು ಸಂದೇಶ ಕೊಡಬೇಕಿದೆ.
ಅಂತರ್ಯಾಮಿಯನ್ನು ಚಿಂತನೆ ಮಾಡಿದಾಗ ಆ ಹೊರಗಡೆ ಅದರ ಸನ್ನಿಧಾನ ಪಾತ್ರರಿಗೆ ಪ್ರೀತಿಯಾಗೇ ಆಗತ್ತೆ ಅಂತ. ಇದರಿಂದ ಅನೇಕ ಪಾಠಗಳನ್ನು ನಮಗೆ ಭಾಗವತ ಹೇಳ್ತಾ ಇದೆ. ಯಾರೋ ಒಬ್ಬರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮಗೆ ಅನಿಸತ್ತೆ ಅಂತ ಇಟ್ಕೊಳ್ಳೋಣ. ನಮಗಿಂತ ದೊಡ್ಡವರು, ನಮ್ಮ ಆ ತರಹದ ಚಿಂತನೆ ನಮ್ಮ ಒಳಗಣ ಎತ್ತರಕ್ಕೆ ಶ್ರೇಯಸ್ಸಿಗೆ ಧಕ್ಕೆ ಬರುತ್ತೆ ಅಂಥವರು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಅಂದರೆ ಅಂತರ್ಯಾಮಿಗೆ ಬೇಡಿಕೆ ಸಲ್ಲಿಸಿ ಅಂತ. ನಾವು ತಪ್ಪು ಮಾಡದೆ ಅವರು ತಪ್ಪಾಗಿ ತಿಳಿದುಕೊಂಡಿದ್ದರೆ ಅಂತರ್ಯಾಮಿಗೆ ಬೇಡಿಕೆ ಸಲ್ಲಿಸಬೇಕು. ಅದನ್ನು ಇಲ್ಲಿ ತೋರಿಸಿದ ಹಾಗಾಯಿತು. ಅದಕ್ಕೆ ನೋಡಿ, ಅವನು 3 ಜನರ ಅಂತರ್ಯಾಮಿಯಾಗಿರುವ ದೇವರನ್ನು ಚಿಂತನೆ ಮಾಡಿದ್ದಕ್ಕೆ ದೇವರು ಮಾತ್ರ ಬಂದಿದ್ರೆ 3 ಜನರನ್ನು ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಹೀಗೆ ಬಂದದ್ದು ಅವರು. ಭಾವಿತ್ವಾಚ್ಯವಯವ ಕಾರ್ಯಸ್ಯ ಲೋಕಾನ ಮೋಹನಶ್ಚ, ಹಾಗೆ ಆಗಬೇಕಿತ್ತು. ಮತ್ತು ಜನರಿಗೆ ಇವು 3 ಜನ ಸಮ ಅಂತನೂ ಕೆಲವ್ರಿಗೆ ಅನ್ನಿಸ್ಬೇಕಿತ್ತು. ಅದಕ್ಕೆ ಬಂದದ್ದಂತೆ. ಈ ರೀತಿ ದೇವರು ಬಂದ. ತತ್ಪ್ರಾದುರ್ಭಾವ ಸಂಯೋಗ ವಿದ್ಯೋತಿತ ಮನಾಮುನಿ ಅತಿಷ್ಠನ್ನೇಕಪಾದೇನ ದದೃಚೇ ವಿಬುಧರ್ಷಭಾನ್. ಅವರು ಬಂದಾಗ ಮನಸ್ಸಿನ ಒಳಗಡೆ ಒಂದು ದಿಗ್ಗಂತ ಬೆಳಕು ಮೂಡಿತಂತೆ. ಕಣ್ಮುಚ್ಚಿದ್ದವ ತೆಗೆದ ಅಂತ. ಇಲ್ಲಾಂದರೆ ಎದುರುಗಡೆ ಬಂದದ್ದು ಹೇಗೆ ಗೊತ್ತಾಗಬೇಕು? ಕೆಲವೊಮ್ಮೆ ಬಂದು ತಟ್ಟಿ ಹೇಳಪ್ಪ ಅಂತ ಎಬ್ಸಿದ್ದಿದೆ, ಕೆಲವೊಂದು ಸರ್ತಿ ಅವನ ಧ್ಯಾನವನ್ನು ಮುಚ್ಚೋದಿದೆ, ಎಲ್ಲ ತರಹದ್ದು ಇದೆ. ಅಲ್ಲಿ ನಿಮಗೆ ಎಲ್ಲ ತರಹದ ಧ್ಯಾನದಿಂದ ದಿಗ್ಗನೆ ಎದ್ದ ಎಲ್ಲ ರೀತಿಯ ಮಾಡೆಲ್ಗಳು ಇಲ್ಲಿ ಸಿಕ್ಬಿಡ್ತವೆ. ಎದ್ದು ನಿಂತ ಅಂತೆ. ಪ್ರಣಮ್ಯ ದಂಡವದ್ಭೂಮೌ ಉಪತಸ್ಥೆ ಅರ್ಹಣಾಂಜಲಿ ವೃಷಹಂಸ ಸುಪರ್ಣಸ್ತಾನ್ ಸ್ವೈಶ್ಚಿಹ್ನೈಶ್ಚ ಚಿಹ್ನಿತಾನ್. ಅವರನ್ನು ನೋಡಿದ ಕೂಡಲೇ ದಂಡವತ್ ಪ್ರಣಾಮ ಮಾಡಿದ. ಸಾಷ್ಟಾಂಗ ನಮಸ್ಕಾರ ಅಂತ ಏನು ಹೇಳ್ತೇವೆ ಅದು. ಆಮೇಲೆ ಒಂದು ಸ್ವಲ್ಪ ಇಲ್ಲಿರಿ ಅಂತ ಹೇಳಿ ಪೂಜಾ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡಿದ. ಎಂಥವರನ್ನು ಪೂಜೆ ಮಾಡಿದ್ದು? ವೃಷಹಂಸ ಸುಪರ್ಣಸ್ತಾನ್, ಸದಾಶಿವ ಎತ್ತಿನ ಮೇಲೆ ಬಂದಿದ್ದ, ನಾರಾಯಣ ಗರುಡನ ಮೇಲೆ ಬಂದಿದ್ದ, ಇನ್ನು ನಾಲ್ಮುಗ ಅರಸಂಚಯ ಮೇಲೆ ಕುಳಿತು ಬಂದಿದ್ದ, ಅಂದರೆ ಹಂಸದ ಮೇಲೆ ಕುಳಿತು ಬಂದಿದ್ದ. ತಮ್ಮ ತಮ್ಮ ಚಿಹ್ನೆಗಳಿಂದ ಕೂಡಿದ್ರು ಅವರು. ಕೃಪಾವಲೋಕೇನ ವಸದ್ವದನೇನೋಪಲಂಬಿತಾನ್ ತಚ್ಚೋಷಿತಾ ಪ್ರತಿಹತೆ ನಿಮೀಲ್ಯ ಮುನಿರಕ್ಷಿಣೀ. ಕರುಣೆ ತುಂಬಿದ ನೋಟದಿಂದ ಆ 3 ಜನ ಇವನನ್ನು ಕುರಿತು ನೋಡ್ತಾ ಇದ್ದಾರೆ. ಅವರ ಪ್ರಭೆಯನ್ನು ನೋಡ್ಲಿಕ್ಕಾಗದೆ ಒಮ್ಮೆ ಕಣ್ಬಿಟ್ಟ, ಕಣ್ಣನ್ನು ಮುಚ್ಚಿದ, ಮತ್ತೆ ತೆಗೆದ. ಕಾಣಿಸ್ಲಿಕ್ಕೆ ಶುರು ಆಯಿತು. ಚೇತಸ್ತತ್ ಪ್ರವಣಂ ಯುಂಜನ್ ಅಸ್ತಾವೀತ್ ಸಂಹತಾಂಜಲಿ ಶ್ಲಕ್ಷ್ಣಯ ಸೂಕ್ತಯ ವಾಚ ಸರ್ವಲೋಕ ಗರೀಯ ಸಹ. ಮನಸ್ಸನ್ನು ಅವರಲ್ಲಿ ನೆಲೆಗೊಳಿಸಿ ಕೈಗಳನ್ನು ಮುಗಿದು ಅವರನ್ನು ಕುರಿತು ಸ್ತೋತ್ರ ಮಾಡಿದ ಅಂತೆ. ವಿಶ್ವೋದ್ಭವ ಸ್ಥಿತಿಲಯೇಚು ವಿಭಜ್ಯಮಾನೈ ಮಾಯಾಗುಣೈರನುಗುಣಂ ಪ್ರಗೃಹೀತ ದೇಹಾ. ಹೇ ಬ್ರಹ್ಮ ವಿಷ್ಣು ಗಿರಿಚಾಹ ಪ್ರಣತೋಸ್ಮ್ಯಹಂ ವಹ ತೇಭ್ಯಕ್ಕ ಏವ ಭವತಾಂ ಸ್ವಿದಿಹೋಪಹೂತಃ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗಾಗಿ 3 ಗುಣಗಳನ್ನು ಪ್ರಧಾನವಾಗಿ ಸ್ವೀಕರಿಸಿ 3 ಮೈಯನ್ನು ತಾಳಿರುವ ಓ 3 ಮೂರ್ತಿಗಳೇ, ಬ್ರಹ್ಮ ವಿಷ್ಣು ಸದಾಶಿವರೇ, ನಾನು ನಿಮ್ಮ 3 ಜನರನ್ನು ಕರೆದಿಲ್ಲ, 3 ಜನ ಬಂದದ್ದು ಯಾಕೆ ಅಂತ ಕೇಳಿದ ಅಂತೆ. ಕಏವ ಭವತಾಂ ಸ್ವಿದಿಹೋಪಹೂತಃ ಏಕೋಮಯೇಹ ಭಗವಾನ್ ವಿಬುಧ ಪ್ರಧಾನಃ ಚಿತ್ತೀಕೃತ ಪ್ರಜನನಾಯ ಕಥನ್ನುಯೂಯಂ. ನಾನು ಒಬ್ಬನನ್ನ ಅಂತರ್ಯಾಮಿ ಅಂತ ಚಿಂತನೆ ಮಾಡಿದ್ದು, ನೀವು 3 ಜನ ಯಾಕೆ ಬಂದ್ರಿ? ಅತ್ರಾಗತಾಸ್ತನುಭೃತಾಂ ಮನತೋಪಿ ದೂರಾಹ ಬ್ರೂತ ಪ್ರಸೀದತ ಮಹಾನಿಹ ವಿಸ್ಮಯೋಮೆ. ನನಗೋ ಅಚ್ಚರಿಯ ಮೇಲಚ್ಚರಿ. ನಾನು ನೆನೆಸಿದ್ದು ಒಬ್ಬನನ್ನ, ಬಂದದ್ದು 3 ಜನ. ಏಕೆ ಬಂದಿರಿ ಹೇಳಿ. ಮೈತ್ರೇಯ ಉವಾಚ ಇತಿ ತಸ್ಯ ವಚಶ್ರುತ್ವಾ ತ್ರಯಸ್ತೆ ವಿಬುಧರ್ಷಭಾಃ ಪ್ರತ್ಯೂಚು ಶ್ಲಕ್ಷ್ಣಯ ವಾಚ ಪ್ರಹಸ್ಯ ತಮೃಷಿಂ ಪ್ರಭೋ. ಈ ರೀತಿ ಅವನು ಕೇಳಿದಾಗ ಮುಗುಳು ನಕ್ಕರಂತೆ, ಹೇಳಿದರಂತೆ, ಯಥಾಕೃತಸ್ಥೆ ಸಂಕಲ್ಪ ಭಾವ್ಯಂ ತೇನೈವ ನಾನ್ಯಥಾ. ಸತ್ಸಂಕಲ್ಪಸ್ಯ ವೈ ಬ್ರಹ್ಮನ್
ಯದ್ವೈ ಧ್ಯಾಯಸಿ ತೇ ವಯಂ. ನೀನು ಹೇಗೆ ಸಂಕಲ್ಪ ಮಾಡಿದೆಯೋ ನಾವು ಹಾಗೆ ಬಂದಿದ್ದೇವೆ. ನೀನು ಈ ಇಬ್ಬರ ಒಳಗಡೆ ಅಂತರ್ಯಾಮಿಯಾಗಿರುವ ನಾರಾಯಣ ನೀನು ಬರಬೇಕು ಅಂತ. ನಾವು ಬರದೇ ಹೋದರೆ ಜನಗಳಿಗೆ ನೀನು ಇವರಿಬ್ಬರ ಅಂತರ್ಯಾಮಿಯಾಗಿ ನಾರಾಯಣನ ಚಿಂತನೆ ಮಾಡಿದೆ ಅಂತ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಬಂದದ್ದು. ತತ್ಸ್ಥ ವಿಷ್ಣುಪೇಕ್ಷೆಯ ತೇ ವಯಂ. ದೇವರು ಹೇಳಿದ್ದು ನಾವು 3 ಜನ ಅಂತ, ಅಂದರೆ ನನ್ನ 3 ರೂಪಗಳು ಬಂದವು ಅಂತ. ಈ ರೀತಿ ಹೇಳಿದ್ದು. ಅಥಾಸ್ಮದಂಶಭೂತಾಸ್ತೆ ಆತ್ಮಜಾಲೋಕ ವಿಶ್ರುತಾ ಭವಿತಾರೋಂಗ ಭದ್ರಂತೆ ವಿತರಿಷ್ಯಂತಿ ತೇ ಯಶಃ. ನಮ್ಮ ನಮ್ಮ ಅಂಶಗಳಿಂದ ಕೂಡಿರುವ 3 ಮಕ್ಕಳು ನಿನಗಾಗಿ ನಿನ್ನ ಹೆಸರನ್ನು ಅಜರಾಮರವಾಗಿ ಮಾಡುತ್ತಾರೆ. ಏವಂ ಕಾಮವರಂ ದತ್ವಾ ಪ್ರತಿಜಗ್ಮುಃ ಸಭಾಜಿತಾಸ್ತಯೋ ಸಮ್ಯಕ್ ದಂಪತ್ಯೋರ್ಮಿಷತೋಸ್ತತಃ. ಈ ರೀತಿಯಾಗಿ ಅವನು ಬೇಡಿದ ವರವನ್ನು ನೀಡಿ ಅವನಿಂದ ಗೌರವವನ್ನು ಸ್ವೀಕರಿಸಿ ಅವರು ತಿರುಗಿ ಹೊರಟರು. ಮಿಷತೋಹ ದಂಪತ್ಯೋಹ. ಇಬ್ಬರು ದಂಪತಿಗಳು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಬೆನ್ನು ತಿರುಗಿಸಿ ಹೋಗಿ ಕ್ರಮೇಣ ಕಣ್ಮರೆಯಾದರು. ಠಂಗ್ ಅಂತ ಮಾಯ ಆಗ್ಬಿಡೋದು. ಅವೆಲ್ಲ ಆಗಲಿಲ್ಲ. ಎಲ್ಲ ಕಡೆ ಹಾಗೆ ಆಗೋದೇ ಇಲ್ಲ. ಒಳಗಡೆ ಮಾಯ ಆಗೋದೇ ಆಗೋದು. ಹೃದಯದ ಒಳಗಡೆ ಮಾಯ ಆಗೋದು. ನಾವು ಏನೇನೋ ನಿರೀಕ್ಷೆ ಮಾಡಿಬಿಟ್ಟಿರ್ತೀವಿ. ಹಾಗೇನಲ್ಲ, ಕೆಲವೊಮ್ಮೆ ತಿರುಗಿ ಹೋಗೋದು ಇದೆ. ದೇವರು ಹೋಗ್ತಾ ಇರಬೇಕಾದ್ರೆ ಅವನು ಕಾಣೋ ತನಕ ನೋಡಿದ್ರು ಅಂತಲೂ ಉಂಟು. ಬೇರೆ ಬೇರೆ ತರಹ ಆಗತ್ತೆ. ಎಲ್ಲ ಒಂದೇ ರೀತಿ ಅಲ್ಲ. ಅದೇ ಮಾಯೆ. ಆ? ಅದೇ ಮಾಯೆ. ಆ ಮಾಯದ ಬಗ್ಗೆ ಮಾಯ. ಎಷ್ಟೋ ಜನ ಏನು ಅಲ್ಲ ಮಾಯ ಆದನು ಅಂತ ಸಂಸ್ಕೃತದಲ್ಲಿ ಇಲ್ಲ. ತಿರೋಹಿತ ಅಂತ ಉಂಟು, ಕಣ್ಮರೆಯಾದ ಅಂತ. ಇವರು ಮಾಯವಾದನು ಅಂತ ಬರೀತಾರೆ. ಮಾಯವಾದನು ಅನ್ನೋ ಶಬ್ದವೇ ಕನ್ನಡದ್ದಲ್ಲ. ಇನ್ನೊಬ್ರು ಬೃಹಸ್ಪತಿಗಳು ಮಾಯವಾದನು ಅಂತ ಇವರು ಕನ್ನಡ ಬರೆದಿರೋದೇ ತಪ್ಪು. ಅದನ್ನು ಹಿಂದಿಗೆ ಅನುವಾದ ಮಾಯ ಹೋಗಯ, ಇನ್ನೂ ಭೀಕರ ಅದು. ಮಹಾಭಾರತದ 100 ಕಥೆಗಳು ಇಂಗ್ಲಿಷ್ ಅನುವಾದ, ಹಿಂದಿ ಅನುವಾದ ಕೇಳಿ ನಾವಾ ಇದನ್ನ ಮೂಲದಲ್ಲಿ ಬರೆದದ್ದು ಅಂತ ಅನ್ನಿಸ್ಬಿಡ್ತು. ಅದಕ್ಕೊಂದು ಕಥೆ ಹೇಳಬೇಕು ನಿಮಗೆ. ನಮ್ಮ ಎಲ್.ಎಸ್. ಶೇಷಗಿರಿ ರಾಯರು ಬಹಳ ದೊಡ್ಡ ಇಂಗ್ಲಿಷ್ ವಿದ್ವಾಂಸರು. ಕಥೆ ಬಹಳ ಸರಳವಾಗಿರುತ್ತೆ. ನೀವು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಎಷ್ಟು ಸರಳವೋ ಅಷ್ಟು ಸಂಕೀರ್ಣ. ನಮ್ಮ ಜನಕ್ಕೇನು ಅಂದರೆ ಮಹಾಭಾರತದಲ್ಲಿ ಇಷ್ಟು ಸರಳವಾಗಿರೋದು ಅಂದ್ರೇನು, ಭಾಗವತಲೇ ನಮ್ಮಂಥವ್ರಿಗೆಲ್ಲ ಅರ್ಥವೇ ಆಗಬಾರ್ದು. ಅಷ್ಟು ಕಠಿಣವಾಗಿದ್ದರೆ ಇದು ಮಹಾಭಾರತ ರಾಮಾಯಣ ಅಂತ. ಹಾಗೆ ನಾವು ಬರೆದಿದ್ವಿ. ಇಂದ್ರ, ನಹುಷ ಇಂದ್ರನಾದ. ಇಂದ್ರ ಪದವಿ ಬಂತು. ಇಂದ್ರನ ಹೆಂಡತಿಯನ್ನು ಬಯಸಿದ. ಇಷ್ಟೇ ವಾಕ್ಯ. ಇವನು ಯೋಚನೆ ಮಾಡೋದು, ಇದರಲ್ಲೇನು ಸ್ವಾರಸ್ಯ ಇಲ್ಲ. ನಹುಷ ಹ್ಯಾಸ್ ಬಿಕಮ್ ಇಂದ್ರ. ಅವನು ಶಚಿಯನ್ನು ಬಯಸಿದ. ಓಹೋ, ಸರಿ ಹೋಗಲಿಲ್ಲ. ನಹುಷ ಡಿಸೈಡೆಡ್ ಟು ಹ್ಯಾವ್ ಇಂದ್ರಾಸ್ ಪೋಸ್ಟ್ ವಿತ್ ಹಿಸ್ ಆಲ್ ಕಸ್ಟಮ್ಸ್. ಆಮೇಲೆ ಈ ಒಟ್ಟು ಇದು ಅಂತ ಅನ್ಲಿಕ್ಕೆ ಒಂದು ಪದ ಬಳಸ್ತಾರೆ. ಅಲ್ಲಲ್ಲ, ಇಡೀ ಎಲ್ಲ ಕಡೆ ಹೇಳ್ತಾರೆ ಪ್ಯಾಕೇಜ್ ವಿತ್ ಹಿಸ್ ಪ್ಯಾಕೇಜ್, ವಿತ್ ಇಟ್ಸ್ ಪ್ಯಾಕೇಜ್ ಅಂತ ಬರೆದಿದ್ದ. ಅದನ್ನ ಎಲ್.ಎಸ್. ಶೇಷಗಿರಿಯವರು ನೋಡಿದ್ರು ಆ ಹುಡುಗನ ಇಂಗ್ಲಿಷ್ ಅನುವಾದವನ್ನ. ಈ ಹುಡುಗನಿಗೆ ಪದ ಗೊತ್ತು, ಪ್ರಯೋಗ ಗೊತ್ತಿಲ್ಲ ಅಂದ್ರು. ಈ ಹುಡುಗನಿಗೆ ಪದ ಗೊತ್ತು, ಪ್ರಯೋಗ ಗೊತ್ತಿಲ್ಲ. ಕೆಲವೊಮ್ಮೆ ಹಾಗಾಗಿ ಬಿಡುತ್ತೆ. ಅದರಿಂದಾಗಿ ಮಾಯವಾದನು ಅವೆಲ್ಲ ಇಲ್ಲ. ಆಮೇಲೆ ಈ ಕಥೆ ನೋಡಿ ಏನೇನೋ ಆಗ್ಬಿಟ್ಟಿದೆ. ಆ 3 ಜನ ಬಂದರು, ಆ 3 ಜನ ಬಂದು ನಿನ್ನ ಎದೆ ಹಾಲು ಬೇಕು ಅಂದರು. ಇವಳು ತನ್ನ ತಪಶಕ್ತಿಯಿಂದ ಮಕ್ಕಳನ್ನ ಯಾವ ಪುರಾಣದಲ್ಲೂ ಇಲ್ಲ. ಇಂಥ ಹಿಂದೆ ಇರೋ ಕಥೆಗಳೇ ಇರೋದು. ನಮ್ಮ ಹತ್ರ ಇರೋ ಕಥೆ ಒಂದಿಲ್ಲ. ಮೂರು ಸೇರಿ ಒಂದಾಗಿದ್ದಂತೂ ಬರೀ ಗ್ರೇಟ್. 3 ಮುಖ ಒಂದು. ಹೌದು, ಅದಂತೂ ಇನ್ನೂ ಭೀಕರ. 4 ನಾಯಿ, ಆ 4 ವೇದಗಳಂತೆ ಏನೇನೋ ಇದೆ. ಅವೆಲ್ಲ ಇಲ್ಲ. ಎಷ್ಟು ಗುಡಿ, ಎಷ್ಟು ಗುಂಡಾರ, ಎಷ್ಟು ಎಲ್ಲ ಅದ್ರಲ್ಲಿ ಉಂಟು. ಸೋಮಭೂತ್ ಬ್ರಹ್ಮಣೋಂಶೇಣ. ನೋಡಿ, ಸೋಮ ಬ್ರಹ್ಮನ ಅಂಶದಿಂದ ಕೂಡಿ ಹುಟ್ಟಿದ. ದತ್ತೋ ವಿಷ್ಣೋಸ್ತು ಯೋಗವಿತ್. ದತ್ತ ವಿಷ್ಣುವಿನ ಅಂಶದಿಂದ. ದುರ್ವಾಸ ಶಂಕರಶ್ಯಾಂಶ.
ದುರ್ವಾಸ ಶಂಕರನ ಅಂಶದಿಂದ ನಿಬೋಧ ಅಂಗಿರಸ ಪ್ರಜಾಹ. ಇಲ್ಲಿ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ. ಬ್ರಹ್ಮನಿಗೆ ಅವತಾರ ಇಲ್ಲ ದೇವರ ದಯದಿಂದ. ಇಲ್ಲಾಂದ್ರೆ ನಾನು ಬ್ರಹ್ಮದೇವರ ಅವತಾರ ಅಂತ ಎಷ್ಟು ಜನ ಹೇಳ್ಕೊತಾ ಇದ್ರೋ ಏನೋ, ಅಥವಾ ಅಲ್ಲಲ್ಲಿ ಹೇಳ್ಕೊಂಡಿರ್ಲಿಕ್ಕೂ ಸಾಕು. ಗೊತ್ತಿಲ್ದಾರೆ ಹೇಳ್ಯಾರ. ಹೌದು. ಬ್ರಹ್ಮಣ ನಾವತಾರೋಸ್ತಿ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಸನ್ನಿಧಾನಂತೂ ಕೇವಲಂ, ಸನ್ನಿಧಾನ ಇದೆ. ಋತೇ ವಿಷ್ಣೋರಾತ್ಮನಶ್ಚ ತದಂಶೋಕ್ತಿ ಪ್ರವೇಶತಃ. ದೇವರ ಅಂಶ ಅಂತಂದರೆ ಸಾಕ್ಷಾತ್ ಅಂಶ ಅಂತ ಒಂದು ಅರ್ಥ ಬರುತ್ತೆ. ಆದರೆ ಬ್ರಹ್ಮದೇವರ ಅಂಶ ಅಂದರೆ ಸಾಕ್ಷಾತ್ ಅವತಾರ ಅಂತ ಅರ್ಥ ಬರಲ್ಲ. ಸನ್ನಿಧಾನ ಸೃಷ್ಟಿಭೇದಾದ್ ವಿರೂಪಂಚ ತಥಾ ಪಂಚೋತ್ತರಂ ಚ ತಂ ವೈರೂಪ್ಯಮನ್ನದ್ವಿಜ್ಞೇಯಂ ತಾತ್ಪರ್ಯಾನ್ ಮೋಹನಾಯವ. ಸೃಷ್ಟಿಭೇದಾದ್ ವಿರೂಪಂಚ, ಬೇರೆ ಬೇರೆ ತರಹದ ಸೃಷ್ಟಿಯನ್ನು ಇಟ್ಟುಕೊಂಡು ಪಂಚೋತ್ತರ ಶತಂ ವೈರೂಪ್ಯಂ, ಪುರಾಣಗಳಲ್ಲಿ 105 ರೀತಿ ಬದಲಾವಣೆಗಳಿರ್ತವೆ. ಆದರೆ ಪ್ರಧಾನ ತಾತ್ಪರ್ಯವನ್ನು ಇಟ್ಟುಕೊಂಡೇ ನೀವು ಅರ್ಥ ಮಾಡಬೇಕೇ ವಿನಃ ಆ ಪುರಾಣದ ಆ ಮಾತುಗಳಿಗೆ ವರ್ಬಲ್ ಮೀನಿಂಗನ್ನು ತೆಗೆದುಕೊಳ್ಳಬಾರದು. ಸರಿ, ಯಾವ್ಯಾವುದು ಬಿಡಬೇಕು ಹೇಳಿ, ಅದನ್ನು ಬಿಡ್ತೇವೆ. ಎಲ್ಲದಕ್ಕೂ ಕಲ್ಪಭೇದ ಅಂತ ಹೇಳೋ ಹಾಗಿಲ್ಲ. ಕಲ್ಪಭೇದಕ್ಕೊಂದು ಮಿತಿ ಇದೆ. ನನ್ನ ತಮ್ಮ ತಮಾಷೆ ಮಾಡೋದು, ಅವನು ತಮಾಷೆಗೆ ಸಿಕ್ಕಿದ್ರೆ ಭಾರಿ. ಯಾರೋ ಒಬ್ಬರು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳೋದಂತೆ, ಆಚಾರ್ಯರೇ ನೀವು ಶ್ರೀನಿವಾಸನ ಮದುವೆಯಲ್ಲಿ ಇರುವ ಭಕ್ಷ್ಯ ಇಲ್ಲಿ ಜಿಲೇಬಿ ಅಂತಂದ್ರಿ, ಹೋದ ಆಚಾರ್ಯರು ಜಹಾಂಗೀರು ಅಂತಂದ್ರು, ಯಾವುದು ಸರಿ ಅಂತ. ಅದಕ್ಕೆ ಅವ್ರು ಹೇಳೋದಂತ ಕಲ್ಪಭೇದ. ಇವನ್ ತಮಾಷೆ. ಅದನ್ನು ಕೇಳಿಸ್ಕೊಂಡವ್ರು ಆತ್ಮಹತ್ಯೆ ಮಾಡಿಕೊಂಡಾರಷ್ಟೇ. ಯಾವುದಕ್ಕೆ ಕಲ್ಪಭೇದವನ್ನು ಹೇಳಬೇಕು? ಋತೇತು ಪಾಂಡವ ಕಥಾಂ ಕಾರ್ಷ್ಣಂ ರಾಮಾಯಣಂ ತಥಾ ವಿಷ್ಣೋರ್ ಬ್ರಹ್ಮಾದಿನಂ ಚೈವ ಕ್ರಮಾದ್ ವ್ಯತ್ಯಸ್ತ ಶಕ್ತಿತಾಂ ಏತದಾಪಾದಕಂ ಚಾನ್ಯದೃತೆ ಕಲ್ಪಾದಿ ಭೇದತಃ ಕಥಾ ಭೇದಸ್ತು ವಿಜ್ಞೇಯ ಮೋಹಾಯೈತೇಚು ಭಿನ್ನತ ಇತಿ ವಾರಾಹೇ. ಋತೇತು ಪಾಂಡವ ಕಥಾಂ, ಪಾಂಡವರ ಕಥೆಯನ್ನು ಬಿಡ್ರಿ. ಕಾರ್ಷ್ಣಂ, ಕೃಷ್ಣನ ಕಥೆಯನ್ನು ಬಿಡ್ರಿ. ರಾಮಾಯಣಂ ತಥಾ, ರಾಮಾಯಣವನ್ನು ಹೊರತುಪಡಿಸಿ ಇನ್ನೆಲ್ಲವನ್ನೂ ಬೇಕಾದರೆ ಕಲ್ಪಭೇದ ಅಂತ ಹೇಳಿ. ಹಾಗಾದರೆ ಆಚಾರ್ಯರು ರಾಮಾಯಣದ ಕಥೆಯನ್ನು ಕಲ್ಪಭೇದವನ್ನು ಗಮನಿಸಿ ಹೇಳಿದ್ದೇನೆ. ಅಲ್ಲಿ ಕಲ್ಪ ಅಂದರೆ ಗ್ರಂಥ. ಬೇರೆ ಬೇರೆ ಗ್ರಂಥಗಳಲ್ಲಿ ಯಾವುದು ವಿಭಿನ್ನಾಂಶಗಳು ಅಂತ ತೋರುತ್ತೆ. ಬಹುಕಲ್ಪಾನುಸಾರೇಣ ಮಯೇಯಂ ಸತ್ಕಥೋದಿತ ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣ ಕಥೆಯನ್ನು ಹೇಳುವಾಗ ಹೇಳಿದ್ದಾರೆ. ಅಲ್ಲಿ ಕಲ್ಪ ಅಂದರೆ ಗ್ರಂಥ ಅಂತ ಅರ್ಥ. ಬಹುಕಲ್ಪಾನುಸಾರೇಣ ಅಂದರೆ ಬಹುಗ್ರಂಥಾನುಸಾರೇಣ ಮಯಾಯಂ ಸತ್ಕಥೋದಿತ ಯುಕ್ತ್ಯ ಬುದ್ಧಿಬಲಾಚ್ಚೈವ ಅಂತ. ಅದ್ಯಾಕೆ ಆಚಾರ್ಯರಿಗೆ ಬುದ್ಧಿಬಲ ಬೇಕಾಯ್ತಾ? ಆಟೋಬಯೋಗ್ರಫಿ ಮಾರಾಯರೆ, ಪಾರ್ಷಲ್ ಆಟೋಬಯೋಗ್ರಫಿ. ಅದಕ್ಕೆ ತತ್ವಪ್ರದೀಪದಲ್ಲಿ ಇವರು ಹೇಳ್ತಾರೆ, ಯೋಚನೆ ಮಾಡಬೇಕಾಯ್ತು ಅವರು ಆಚಾರ್ಯರು. ಅವರಿಗೆ ಎಷ್ಟು ಅಂದರೆ ಕ್ಲಾರಿಟಿ ಎಷ್ಟು ಅಂದರೆ ಒಂದು 100% ಅಂದರೆ 99.99 ಕ್ಲಾರಿಟಿ ಇರುತ್ತೆ. ಇನ್ನು ಒಂದು ಅಂಶದಲ್ಲಿ ಅವರು ಯೋಚನೆ ಮಾಡಬೇಕಾಗತ್ತೆ ಅಂತ ತ್ರಿವಿಕ್ರಮ ಪಂಡಿತರು ಬರೆದಿದ್ದಾರೆ. ಅದರಿಂದಾಗಿ ಯುಕ್ತಿಯನ್ನು ಬಳಸಬೇಕಾಯ್ತು, ಅವರು ಬುದ್ಧಿಬಲವನ್ನು ಬಳಸಬೇಕಾಯಿತು ಅಂತ ಗೊತ್ತಾಗತ್ತೆ ನಮಗೆ. ಹೀಗಾಗಿ ಬಹಳ ಗಂಭೀರವಾದ ವಿಚಾರಗಳಿದೆ. ನಾವು ಆ ಗಂಭೀರವಾದ ವಿಚಾರಗಳಿಗೆ ಜನರನ್ನು ಕರ್ಕೊಂಡೇ ಹೋಗಲಿಲ್ಲ. ಇನ್ನಾದರೂ ಜನರನ್ನು ಆ ವಿಚಾರ ಕರ್ಕೊಂಡು ಹೋಗಬೇಕಿದೆ. ದೇವರು ಅನುಗ್ರಹ ಮಾಡಬೇಕಷ್ಟೆ. ಅವನಿಗೆ ಇವ್ರ ಮೇಲ್ಗಡೆನೆ ಸುತ್ತಾಡ್ತಾ ಇರಲಿ ಮನಸ್ಸು ಬಂದರೆ ಮುಗೀತು. ಸಪ್ತಾಹ ಆಗೋದು, ಊಟ ಆಗೋದೆ. ಅದು ಹೆಂಗೆ 108 ಸಪ್ತಾಹ ಮಾಡ್ತಾರೆ. ನನಗಿನ್ನೂ ಆಶ್ಚರ್ಯ. ಜೀವಮಾನದಲ್ಲಿ 3 ಬಾರಿ ತಪ್ಪಿದ್ರೆ 4 ಬಾರಿ ಭಾಗವತವನ್ನು ಚಿಂತನೆ ಮಾಡಬಹುದು ಅಷ್ಟೇ. ಅಂದರೆ ಶ್ಲೋಕಗಳನ್ನು ಅಷ್ಟು ಬಿಟ್ಟರೆ ಅದು ಹೆಂಗೆ ಸಪ್ತಾಹ ಆದ್ಮೇಲೆ ಸಪ್ತಾಹ, ಸಪ್ತಾಹ ಆದ್ಮೇಲೆ ಸಪ್ತಾಹ, ಅದು ಹೆಂಗೆ ಹೇಳಲಿಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಅಂತ. ಓದಿಲ್ಲದೆ ಇರೋದ್ರಿಂದ ಸಪ್ತಾಹ ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ಆಗೋದಿಲ್ಲ ಅಂತ ಭರವಸೆ ಆಗಿಬಿಟ್ಟಿದೆ ನನಗೆ. ಯಾರೋ ಒಂದಿಬ್ಬರು ಓದಿರಬಹುದು, ನಾನು ಇಲ್ಲ ಅನ್ನಲ್ಲ, ಬಹುಸಂಖ್ಯಾತರು ಹೀಗೆ. ಅದರಿಂದ ಕಲ್ಪಭೇದ ಅನ್ನೋದು ಇಷ್ಟಕ್ಕೆ ಅನ್ವಯಿಸೋದಿಲ್ಲ. ನಾಟ್ ಅಪ್ಲಿಕಬಲ್ ಟು ಇಟ್.
ಏನು ಕಲ್ಪಭೇದ. ಕಲ್ಪಭೇದ ಅನ್ನೋದು ಇಷ್ಟು ಕಡೆ ಅಪ್ಲೈ ಆಗೋದಿಲ್ಲ. ಋತೇತು ಪಾಂಡವ ಕಥಾಂ, ಪಾಂಡವರ ಕಥೆಯಲ್ಲಿ ಕಲ್ಪಭೇದವನ್ನು ಇಡ್ಲಿಕ್ಕಿಲ್ಲ. ಕಾರ್ಷ್ಣಂ, ಕೃಷ್ಣನ ಕಥೆಯಲ್ಲಿ ನೀವು ಕಲ್ಪಭೇದವನ್ನು ಹೇಳಲಿಕ್ಕಿಲ್ಲ. ದೇವರು ದಯಿಂದ ಒಳ್ಳೇದು ಮಾಡಿದ್ರು. ಇಲ್ಲ ಅಂತ ಹೇಳಿದ್ದಿದ್ರೆ ಈ ಇಡೀ ಭಾರತದ ತುಂಬ ಪ್ರತಿಯೊಂದು ಪ್ರಾದೇಶಿಕ ಭಾಷೆಗಳಲ್ಲಿರುವ ಕೃಷ್ಣನ ಬಾಲ್ಯಲೀಲೆ ಎಲ್ಲ ಕಲ್ಪಭೇದ ಆಗೋಗ್ತಾ ಇತ್ತು. ಯಾಕೆಂದರೆ ಇಲ್ಲಿ ಕಲ್ಪಭೇದ ಅಂತ ಇಲ್ವೇ ಇಲ್ಲ. ಇಲ್ಲಿ ಕಾರ್ಷ್ಣಂ. ಇನ್ನು ರಾಮಾಯಣದ ಕಥೆಯಲ್ಲಿ ಕಲ್ಪಭೇದ ಇಲ್ಲ. ಒಂದರಲ್ಲಿ ವೇದವತಿ ಬರ್ತಾಳೆ, ಇನ್ನೊಂದರಲ್ಲಿ ಇಲ್ವೇ, ಯಾವುದೂ ಇಲ್ಲ. ಇಷ್ಟನ್ನು ಹೊರತುಪಡಿಸಿ ಅಪ್ಲೈ ಮಾಡಿ ಕಲ್ಪಭೇದವನ್ನು ವಿಷ್ಣೋರ್ ಬ್ರಹ್ಮಾದಿನಾಂಚೈವ, ಮತ್ತು ವಿಷ್ಣುವಿನಿಂದ ಸೃಷ್ಟಿಯನ್ನು ಕಲ್ಪಭೇದತ್ವೇನ ಕೂಡಿಸ್ಲಿಕ್ಕೆ ಬರಲ್ಲ. ಒಂದು ಕಲ್ಪದಲ್ಲಿ ದುರ್ಗೆ ಸರ್ವೋತ್ತಮಳು, ಇನ್ನೊಂದು ಕಲ್ಪದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನಲಿಕ್ಕೆ ಇದೇನು ಕಮ್ಯುನಿಸ್ಟ್ ಪ್ರಪಂಚ ಅಲ್ಲ. ಇಷ್ಟನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕಲ್ಪಭೇದವನ್ನು ಅಪ್ಲೈ ಮಾಡಬಹುದು. ಏತದಾಪಾದಕಂ ಚಾನ್ಯದೃತೆ ಕಲ್ಪಾದಿ ಭೇದತಃ ಕಥಾಭೇದಸ್ತು ವಿಜ್ಞೇಯ. ಅದರಿಂದ ಕಲ್ಪಭೇದದಿಂದ ಕಥಾಭೇದ ಇಷ್ಟನ್ನು ಬಿಟ್ಟು ಇದ್ಕೊಳ್ಳಿ. ಅಂದಾಗಿ ಯದ್ವಾ ತದ್ವಾ ಆ ಕಲ್ಪಭೇದ ಅಂತೂ ಬಹಳ ಮಿಸ್ಯೂಸ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಕಲ್ಪಭೇದ. ಮೋಹಾಯೈತೇಚು ಭಿನ್ನತ. ಅಕಸ್ಮಾತ್ ಪುರಾಣಗಳಲ್ಲಿ ಈ ತರಹ ಇದ್ದರೆ ಅದು ತಿಳ್ಕೊಳ್ಬೇಡಿ ಅಂತ ಅರ್ಥ ಅಷ್ಟೆ ಅದರದ್ದು. ಹೀಗೆ ವಾರಾಹದಲ್ಲಿದೆ. ಅದರಿಂದಾಗಿ ಯಾವುದೋ ಒಂದು ಕಲ್ಪದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇದೆ ಅಂತ ಅಂದುಕೊಳ್ಬೇಡಿ. ಅಷ್ಟಕ್ಕೆ ಇದನ್ನೆಲ್ಲ ಹೇಳಿದ ಆಚಾರ್ಯರು. ಪ್ರಾಸಂಗಿಕವಾಗಿ ಇದನ್ನೆಲ್ಲವನ್ನು ನಿರೂಪಣೆ ಮಾಡಿದ್ರು. ಯಾಕೆಂದರೆ ಈ ಕಲ್ಪಭೇದ ಬ್ರಹ್ಮದೇವರ ಒಂದು ಇಡೀ ಆಯುಷ್ಯ. ಈ ಒಂದೊಂದು ಕಲ್ಪದಲ್ಲಿ ಒಂದೊಂದು ತರಹ ಆಗತ್ತೆ ಅನ್ನೋದೇ ಕಲ್ಪಭೇದ ಅಂತ. ಮೊದಲನೇ ಕಲ್ಪದಲ್ಲಿ ಹೀಗಾಗತ್ತೆ, ಎರಡನೇ ಕಲ್ಪದಲ್ಲಿ ಹೀಗಾಗತ್ತೆ. ಆದರೆ ರಾಮಾಯಣ ಮತ್ತು ಮಹಾಭಾರತ ನಡೆಯೋದು 14 ಮನ್ವಂತರದಲ್ಲಿ ಒಂದು ಬಾರಿ ಮಾತ್ರ. ಅದು 7ನೆಯ ಮನ್ವಂತರದಲ್ಲಿ ಆಗತ್ತೆ, ಈ ಮನ್ವಂತರದಲ್ಲಿ. ಮತ್ತೆ ಉಳಿದ ಎಲ್ಲ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಕಥೆ ಇದೆ. ಪರಮಾತ್ಮನ ಬೇರೆ ಬೇರೆ ಅವತಾರಗಳಿರ್ತವೆ, ಅದರ ಕಥೆಗಳಿರ್ತವೆ. ಅದನ್ನು ವೇದವ್ಯಾಸರು ಆಯಾ ಕಾಲದವರಿಗೆ ಆಯಾ ಪುರಾಣಗಳನ್ನು ಹಾಗೆ ಕೊಡ್ತಾರೆ. ಇಷ್ಟು ಬಿಟ್ಟರೆ ಇನ್ನು ಪೂರ್ತಿ ವರ್ಣನೆ ನಮ್ಗೆ ಕೊಟ್ಟಿಲ್ಲ. ಇವಾಗ ಮತ್ಸ್ಯಾವತಾರದ ಕಥೆ ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಆ ಕಲ್ಪದಲ್ಲಿ ಆ ಕಾಲಕ್ಕೆ ಹತ್ತಿರ ಇರುವಾಗ ಅದನ್ನು ವಿಸ್ತಾರವಾಗಿ ಹೇಳಿರ್ತಾರೆ. ಅದಕ್ಕೆ ಕಥೆಗಾರ ವ್ಯಾಸಜ್ಜ, ಅವರಿಗೆ ಪೂರ್ತಿ ಎಲ್ಲ ಕಥೆಗಳು ಗೊತ್ತು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿರ್ತಾರೆ. ಇದನ್ನ ಈ ಕಲ್ಪಭೇದ ಅನ್ನುವ ಕಾನ್ಸೆಪ್ಟು ಅದು ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನ್ವಂತರ ಕಳೆದು ಹೋಗುತ್ತೆ. ಬ್ರಹ್ಮದೇವರ ಒಂದು ಹಗಲು. ಆ ಒಂದು ಹಗಲಿನಲ್ಲಿ ಪ್ರತಿ ದಿವಸ ನೋಡಿದ ಹಾಗೆ ಯಾವುದು ಮಹಾಭಾರತವನ್ನು ಬ್ರಹ್ಮದೇವರು ಇಷ್ಟೇ. ಅದರಿಂದಾಗಿ ಕಲ್ಪಭೇದ ಅಂತನ್ನೋದು ಕಲ್ಪಭೇದದಿಂದ ಕಥಾಭೇದ ಅನ್ನೋದಕ್ಕೆ ಒಂದು ಮಿತಿ ಇದೆ. ಯದ್ವಾ ತದ್ವಾ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ಕಲ್ಪಭೇದದ ಬಗ್ಗೆ ಮತ್ತಿನ್ನಷ್ಟು ಹೇಳುವ. ಏನೇನು ಮಾಡ್ತಾರೆ ಅಂತ ಅದೆಲ್ಲ ಹೇಳಿ ಉಪಯೋಗ ಇಲ್ಲ. ಏಕೆಂದರೆ ಇಷ್ಟೇ ತಿಳ್ಕೊಂಡ್ರೆ ಆಯಿತು. ಬ್ರಹ್ಮದೇವರ ಒಂದು ಜೀವಮಾನವನ್ನು ಕಲ್ಪ ಅಂತ ಕರೀತಾರೆ. ಒಂದು ಜೀವಮಾನ ಅಂತಂದರೆ 72,000 ದಿವಸ. ಅದರಲ್ಲಿ 72,000 ದಿವಸಗಳಲ್ಲಿ 36,000 ಹಗಲು, 36,000 ರಾತ್ರಿ. ರಾತ್ರಿ ಸೃಷ್ಟಿ ಇಲ್ಲ, ಬೆಳಗ್ಗಿನ ಸೃಷ್ಟಿ. ಒಂದು ಹಗಲು ಅಂತ ಬ್ರಹ್ಮದೇವರ ಒಂದು ಹಗಲು ಅಂದರೆ 14 ಮನ್ವಂತರಗಳು. ಆ 14 ಮನ್ವಂತರದಲ್ಲಿ 7ನೇ ಮನ್ವಂತರದಲ್ಲಿ ಮಹಾಭಾರತ ರಾಮಾಯಣ ನಡೆಯೋದು. ಇನ್ಯಾವಾಗಲೂ ರಾಮಾಯಣ ಮಹಾಭಾರತಗಳು ನಡೆಯಲ್ಲ. ಇಷ್ಟು ವಿಚಾರ ಇದೆ. ಇನ್ನು ಈ ಕಲ್ಪಭೇದದ ಮೇಲೆ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು ಹೇಳಬೇಕಾಗಿಲ್ಲ. ನಿಮಗೆ ಯಾವ್ದಾದ್ರು ಡೌಟ್ ಬಂದರೆ ಕೇಳಿ ಹೇಳುವ. ಅದು ಕಲ್ಪಭೇದ ಅಲ್ಲ ಅಂತ ಹೇಳಲಿಕ್ಕಿರುವ ಅಷ್ಟೆ. ಅದರಿಂದಾಗಿ ಬ್ರಹ್ಮದೇವರಿಗೆ ಯಾವತ್ತೂ ಅವತಾರ ಇಲ್ಲ. ಈಗ ಪರಮಾತ್ಮನಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ. ಕಲಿಯುಗದಲ್ಲಿ ಅವತಾರ ಇಲ್ಲ. ಸಾಕಷ್ಟು ಜನ ಭಗವಂತರು ಸಿಗ್ತಾರಲ್ಲ, ಅವ್ರ ಬಗ್ಗೆ ಮಾತನಾಡಲಿಕ್ಕಿಲ್ಲ.
ಶ್ರದ್ಧಾತ್ ಇಷ್ಟು ಹೇಳಿ ಮುಂದೊಟ್ಟೋಗ್ಬಿಡ್ತಾರೆ. ಶ್ರದ್ಧಾತು ಅಂಗಿರತ ಪತ್ನಿ, ಅಂಗಿರತನ ಮಗಳು ಶ್ರದ್ಧಾ ಅಂತ. ಚತಸ್ರೋ ಸೂತ ಕನ್ಯಕಾಹ, 4 ಜನ ಹುಡುಗಿಯರು. ಸಿನಿವಾಲಿ, ಕುಹು, ರಾಕಾ, ಚತುರ್ಥಿ, ಅನುಮತಿ. ಸಿನಿವಾಲಿ, ಕುಹು, ರಾಕಾ, ಅನುಮತಿ ಅಂತ. ಅದರಲ್ಲಿ ಕುಹು ಇದ್ದಾಳಲ್ಲ, ಅವಳು ಅಮಾವಾಸ್ಯಾ ತಿಥಿಗೆ ಅಭಿಮಾನಿನಿ ಕುಹು. ರಾಕಾ ಇದ್ದಾಳಲ್ಲ, ಅವಳು ಹುಣ್ಣಿಮೆಗೆ ಅಭಿಮಾನಿನಿ. ಹೀಗಾಗಿ ಚಂದ್ರನಿಗೆ ರಾಕೇಶ ಅಂತ. ರಾಕೇಶ್. ರಾಕ. ತತ್ಪುತ್ರ ಅಪರಾವಾಸ್ತಾಂ ಖ್ಯಾತೌ ಸ್ವಾರೋಚಿ ಶಾಂತರೆ ಉಚಥ್ಯೋ ಭಗವಾನ್ ಸಾಕ್ಷಾತ್ ಬ್ರಹ್ಮಿಷ್ಠಶ್ಚ ಬೃಹಸ್ಪತಿ. ಖಂಡಿತ ಪ್ರತಿ ದಿವಸ ಮಹಾಭಾರತವೇ ಆಗತ್ತೆ ಅಂದರೆ ಭೀಮ ಬರಲ್ವೇ ಮಧ್ವಾವತಾರದಲ್ಲಿ? ತತ್ಪುತ್ರ ವಪರಾವಾಸ್ತಾಂ, ಅವನ ಮಕ್ಕಳು ಇಬ್ಬರು. ಅಂಗಿರಸನಿಗೆ ಇಬ್ಬರು ಬೇರೆ ಮಕ್ಕಳು. ಸ್ವಾರೋಚಿ ಶಾಂತರದಲ್ಲಿ ಬಹಳ ಪ್ರಖ್ಯಾತರಾದವರು. ಒಬ್ಬ ಉಚಥ್ಯ, ಇನ್ನೊಬ್ಬ ಬೃಹಸ್ಪತಿ. ಇಲ್ಲಿಗೆ ಶ್ರದ್ಧೆಯ ಕಥೆ ಮುಗೀತು. ಪುಲಸ್ತ್ಯೋ ಜನಯತ್ ಪತ್ನ್ಯಾಂ ಅಗಸ್ತ್ಯಂಚ ಹವಿರ್ಭುಜಿ. ಪುಲಸ್ತ್ಯನ ಹೆಂಡತಿ ಹವಿರ್ಭುಕ್ ಅಂತ. ಆ ಹವಿರ್ಭುಕ್ ಅಗಸ್ತ್ಯನನ್ನು ಹುಟ್ಟಿಸಿದ. ಸೋನ್ಯ ಜನ್ಮನಿ ದಭ್ರೋಗ್ನಿ ವಿಶ್ರವಾಶ್ಚ ಮಹಾತಪಾಹ. ಆಮೇಲೆ ದಭ್ರ ಅನ್ನುವ ಅಗ್ನಿಗೆ ಜನ್ಮ ನೀಡಿದ. ಇನ್ನು ವಿಶ್ರವಾಶ್ಚ ಮಹಾತಪಾಹ, ವಿಶ್ರವಸ್ ಅನ್ನುವವನು ಹುಟ್ಟಿದ. ಈ ಪುಲಸ್ತ್ಯನ ಮಗ ವಿಶ್ರವಸ್ಸನ ಮಗ ಯಾರು ಅಂತ ಹೇಳ್ತಾರೆ. ಇನ್ನು ಶ್ರೀಹರಿಯವರ ಪ್ರಶ್ನೆ, ಬುದ್ಧಾವತಾರ ಕಲಿಯುಗದಲ್ಲಿ ಆಗಿದ್ದಲ್ವೇ ಅಂತ. ಆದದ್ದೇ. ಕಲ್ಕಿ ಅವತಾರವೂ ಕಲಿಯುಗದಲ್ಲೇ, ಜ್ಞಾನಪ್ರದ ರೂಪ ಅಲ್ಲ ಇವೆರಡು. ತಸ್ಯ ಯಕ್ಷಪತಿರ್ದೇವ ಕುಬೇರಸ್ತ್ವಿಳಿಬಿಳಾಪತಿ ಇಳಿಬಿಳಾತುತಃ ರಾವಣ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣ. ಇನ್ನು ಈ ವಿಶ್ರವಸ್ಸನಿಗೆ ಇಳಿಬಿಳ ಅಂತ ಒಬ್ಬಳು ಹೆಂಡತಿ, ಭರದ್ವಾಜನ ಮಗಳು. ಆ ಭರದ್ವಾಜನ ಮಗಳು ಇಳಿಬಿಳ ಅಂತನ್ನುವವಳಲ್ಲಿ ಡಿಫ್ರೆಂಟ್ ಆಗಿದೆ, ಯಾರಿಗಾದ್ರೂ ಹೆಸರು ಸೂಚಿಸಬಹುದು. ಕುಬೇರ ಅನ್ನೋವನು ಹುಟ್ಟಿದ. ಅವನು ಯಕ್ಷಪತಿಯಾದ, ದಿಗಧಿಪತಿಯೂ ಆದ. ಇನ್ನು ಇನ್ನೊಬ್ಬಳಲ್ಲಿ ಕೈಕಸಿ ಅಂತ ಅವಳ ಹೆಸರು. ಅವಳಲ್ಲಿ ರಾವಣ, ಕುಂಭಕರ್ಣ, ವಿಭೀಷಣ ಅಂತ 3 ಜನ ಹುಟ್ಟಿದ್ರು. ಶೂರ್ಪಣಖಿ ಕೂಡ ಹುಟ್ಟಿದ್ರು. ಶೂರ್ಪಣಖಿ ವಿಭೀಷಣನ ಅಕ್ಕ. ಪುಲಹಸ್ಯ ಗತಿರ್ಭಾರ್ಯ ತ್ರಿನಸೂತ ಸತೀ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂತಂ ಸಹಿಷ್ಣುಂಚ ಮಹಾಮತೆ. ಪುಲಹನಿಗೆ ಒಬ್ಬಳು ಹೆಂಡತಿ ಗತಿ ಅಂತ. ಅವಳು 3 ಜನ ಮಕ್ಕಳನ್ನು ಪಡೆದವಳು. ಕರ್ಮಶ್ರೇಷ್ಠ, ವರೀಯಾನ್, ಸಹಿಷ್ಣು ಅಂತ. ಇಷ್ಟು ನಾವು ನೋಡಬಹುದು. ಇಲ್ಲಿಗೆ 38ನೆಯ ಶ್ಲೋಕ ಆಗಿದೆ. 39ನೆಯ ಶ್ಲೋಕದಿಂದ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತಿ ಪಿತಾಮಹ.